ಪ್ರೀತಿಯ ವಿದ್ಯಾರ್ಥಿಗಳೇ, ಮಹಾರಾಣಾ ಪ್ರತಾಪ ಎನ್ನುವಂತಹ ದ್ವಿತೀಯ PUC ಸಂಸ್ಕೃತ ಪಠ್ಯಪುಸ್ತಕದ 5ನೇ ಒಂದು ಪಾಠವನ್ನು ನಾವು ನೋಡ್ತಾ ಇದ್ದದ್ದು. ಅದರ ಒಂದು 2ನೇ ಭಾಗದಲ್ಲಿ ನಾವಿದ್ದೇವೆ. ಮಹಾರಾಣಾ ಪ್ರತಾಪ ಸಾಹಸಕ್ಕೆ ಮತ್ತೊಂದು ಹೆಸರಿದ್ರೆ, ಧೈರ್ಯಕ್ಕೆ ಮತ್ತೊಂದು ಹೆಸರಿದ್ರೆ, ತ್ಯಾಗ ಬಲಿದಾನ ಕ್ಷಾತ್ರ ತೇಜಸ್ಸಿಗೆ ಮತ್ತೊಂದು ಹೆಸರಿದ್ರೆ ಅದು ಮಹಾರಾಣಾ ಪ್ರತಾಪ. ಒಂದು ಮಾತುಂಟು, ಪರಿವರ್ತಿನಿ ಸಂಸಾರೇ ಮೃತಃ ಕೋವಾನ ಜಾಯತೆ ಸಜಾತೋ ಏನ ಜಾತೇನ ಯಾತಿ ವಂಶ ಸಮುನ್ನತಿಂ. ಹುಟ್ಟು ಸಾವು, ಪುನಃ ಒಂದು ಹುಟ್ಟು, ಈ ರೀತಿಯಾಗಿರುವಂತಹ ಪರಿವರ್ತನೆಯಾದಂಥ ಸಂಸಾರದಲ್ಲಿ ಹುಟ್ಟಿದವನು ಸಾಯ್ತಾನೆ, ಸತ್ತವನು ಹುಟ್ಟುತ್ತಾನೆ. ಆದ್ರೆ ಯಾರ ಹುಟ್ಟು ನಿಜವಾದಂತ ಹುಟ್ಟು ಅಂತಂದ್ರೆ, ಯಾರ ಹುಟ್ಟುವುದರ ಮೂಲಕವಾಗಿ ಆ ಒಂದು ಕುಲ ಉನ್ನತಿಗೆ ಇರುತ್ತದೋ, ಅಂದ್ರೆ ಆ ಒಂದು ಕುಲ ಕುಟುಂಬ ಆರ್ಥಿಕವಾಗಿ, ಸಾಮಾಜಿಕವಾಗಿ, ಹಾಗೆ ಶೈಕ್ಷಣಿಕವಾಗಿ ಎಲ್ಲಾ ಒಂದು ಮುಖದಲ್ಲಿ ಅತ್ಯಂತ ಉನ್ನತಿಯನ್ನ ಸಾಧಿಸುತ್ತದೋ ಆತನ ಹುಟ್ಟೆ ನಿಜವಾದಂತ ಹುಟ್ಟು. ಸಜಾತೋ ಏನ ಜಾತೇನ ಯಾತಿ ವಂಶಸ್ಸಮುನ್ನತಿಂ. ಅಂತಹ ಒಂದು ಸಾಲಿಗೆ ಸೇರಿದವನು ಮಹಾರಾಣಾ ಪ್ರತಾಪ. ಮಹಾರಾಣಾ ಪ್ರತಾಪ ಆ ಒಂದು ಕಾಲ ಹೇಗಿತ್ತು ಅಂತಂದ್ರೆ, ಈತನ ಹಿಂದಿನ ವಂಶದವರು ಬಪ್ಪರಾವಲ, ಹಮ್ಮೀರ, ರಾಣಾಸಾಂಗ ಮುಂತಾದಂಥವರಿಗೆಲ್ಲ ರಾಣ ಅಂತ ಹೆಸರಿತ್ತು. ಅವರೆಲ್ಲ ವೀರಾದಿ ವೀರರು. ಆದರೆ ಮಹಾರಾಣ ಅಂತ ಕರೆದುಕೊಂಡದ್ದು ಅಥವಾ ಮಹಾರಾಣ ಅಂತ ಎಲ್ಲರಿಂದ ಕರೆಸಿಕೊಂಡದ್ದು ಪ್ರತಾಪನಿಗೆ ಮಾತ್ರ. ಆ ಕಾಲ ಹೇಗಿದೆ ಅಂತಂದ್ರೆ, ಮೊಘಲರ ಒಂದು ಆಕ್ರಮಣ, ಇಲ್ಲಿಯ ಪರಸ್ಪರ ರಾಜರುಗಳಲ್ಲಿ ಇರುವಂತಹ ಯಾವ ಒಂದು ಪರಸ್ಪರ ದ್ವೇಷವನ್ನ ಅದನ್ನು ಉಪಯೋಗಿಸಿಕೊಂಡು ಅವರು ಪ್ರಬಲರಾದರು. ಮೊಘಲರಿಗೆ ಹೆದರಿ ಅನೇಕರು ಸಂಬಂಧವನ್ನ ಬೆಳೆಸಿದರು ತಮ್ಮ ಮಗಳನ್ನ ಕೊಡುವುದರ ಮೂಲಕವಾಗಿ. ಆದರೆ ಈ ಒಂದು ಸಂದರ್ಭದಲ್ಲಿ ಆತ್ಮ ಗೌರವವನ್ನ ಕಳ್ಕೊಂಡಂತ ಇಡೀ ಒಂದು ಭಾರತ, ಇಂಥ ಒಂದು ಸಂದರ್ಭದಲ್ಲಿ ಭಾರತದ ಪುಣ್ಯವೇ ಪುರುಷ ರೂಪನಿಂದ ಉದಯಿಸಿದೋ ಎನ್ನುವಂತೆ ಸ್ವಾತಂತ್ರ್ಯದ ಭಾಗ್ಯ ರವಿ ಮೂರ್ತಿವೆತ್ತು ಬಂದಂತೆ ಮೇವಾಡದಲ್ಲಿ, ರಾಜಸ್ಥಾನದ ಮೇವಾಡದಲ್ಲಿ ಕುಂಬಲ ಎನ್ನುವಂತ ಒಂದು ಗ್ರಾಮದಲ್ಲಿ ದ್ವಿತೀಯ ಉದಯಸಿಂಹನ ಪುತ್ರನಾಗಿ ಉದಯಿಸಿದವನು ಮಹಾರಾಣಾ ಪ್ರತಾಪ. ಜಾವಂತಾಬಾಯಿ ಚೌಹಾಣ್ ಮತ್ತು ದ್ವಿತೀಯ ಉದಯಸಿಂಹನ ಮಗನಾಗಿ. ಮೇ ಒಂದು ಮಾಸ 9ನೇ ಒಂದು ತಾರೀಕು 1540ರಲ್ಲಿ ಈತನ ಜನನ ಆಯಿತು. ಸಾಮಾನ್ಯವಾಗಿ ಒಂದು ಅಂದಾಜಿನ ಪ್ರಕಾರವಾಗಿ 1568ರಿಂದ 1597 ತನಕವಾಗಿ ಈತ ಆಳ್ವಿಕೆಯನ್ನು ಮಾಡ್ತಾನೆ. ಈತನ ತಂದೆ ದ್ವಿತೀಯ ಉದಯಸಿಂಹ ಏನಿದ್ದಾನೋ ವಿಲಾಸಿಯಾದಂಥ ರಾಜನಾಗಿದ್ದ, ವೀರನಾದಂಥ ರಾಜನಾಗಿರಲಿಲ್ಲ. ಅಕ್ಬರ್ನ ಒಂದು ಆಕ್ರಮಣಕ್ಕೆ ಹೆದರಿ ಮೇವಾಡ, ಚಿತ್ತೌಡ ಮುಂತಾದಂಥ ಅನೇಕ ಕೋಟೆಗಳನ್ನು ಕಳ್ಕೊಳ್ತಾನೆ. ಪರಿವಾರದೊಂದಿಗೆ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿರುವಂಥ ಯಾವ ಉದಯಪುರ, ಅಲ್ಲಿ ಬಚ್ಚಿಟ್ಕೊಳ್ತಾನೆ. ಅಲ್ಲೊಂದು ನಗರವನ್ನ, ಕೋಟೆಯನ್ನು ನಿರ್ಮಾಣ ಮಾಡ್ತಾನೆ, ಅಲ್ಲೇ ಇರ್ತಾನೆ. ಉದಯಸಿಂಹನಿಂದ ರಚಿತವಾದಂಥ ಒಂದು ಕೋಟೆ ಅದು. ಅಲ್ಲಿಗೂ ಕೂಡ ಶತ್ರುಗಳು ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪ ಆಗ ಸ್ವಲ್ಪ ಪ್ರಬುದ್ಧನಾಗಿದ್ದ. ರಜಪೂತರೆಲ್ಲ ಆತನಿಗೆ ಪಟ್ಟವನ್ನು ಕಟ್ತಾರೆ.
ಕಮಲ್ ಮೇಲ್ ದುರ್ಗದಲ್ಲಿ ಈತ ಪಟ್ಟಾಭಿಷೇಕವನ್ನಗೊಳ್ತಾನೆ. ಯುದ್ಧದ ತಯಾರಿಯನ್ನ ಮಾಡ್ತಾನೆ. ಯಾವುದದು? ನಿನ್ನೆ ನಾವು ನೋಡಿದ್ದೇವೆ, ಹಳದಿ ಘಾಟ್ ಎನ್ನುವಂತಹ ಒಂದು ಯುದ್ಧ. ವಿದ್ಯಾರ್ಥಿಗಳೇ, ಸುಮಾರು 50 ವರ್ಷಗಳ ಹಿಂದೆ, ಅಂದ್ರೆ ಹಳದಿ ಘಾಟ್ ಎನ್ನುವಂತಹ ಒಂದು ಯುದ್ಧ ನಡೆಯುವುದಕ್ಕಿಂತ 50 ವರ್ಷಗಳ ಹಿಂದೆ 1576ರಲ್ಲಿ ಹಳದಿ ಘಾಟ್ ಎನ್ನುವಂತ ಯುದ್ಧ ನಡೆಯಿತು, ಜುಲೈ ತಿಂಗಳಲ್ಲಿ. ಅದಕ್ಕೂ 50 ವರ್ಷಗಳ ಹಿಂದೆ 1527ರಲ್ಲಿ ಮಹಾರಾಣಾ ಪ್ರತಾಪನ ಅಜ್ಜ ರಾಣಾ ಸಾಂಗ ಹಾಗೆ ಅಕ್ಬರ್ನ ಅಜ್ಜ ಬಾಬರ್ ಇವರಿಬ್ಬರ ನಡುವೆ ಎರಡನೇ ಖಣ್ವಾ ಕದನ ನಡೆದಿತ್ತು. ಅದರ ನಂತರದಲ್ಲಿ ನಡೆದಂತ ಯಾವ ಹಳದಿ ಘಾಟ್ ಯುದ್ಧ ಇದೆಯೋ, ರಜಪೂತರ ಪಾಲಿಗೆ ಇದೊಂದು ಮಹತ್ವದ ಯುದ್ಧವಾಗಿತ್ತು. ಅಕ್ಬರ್ನ 2 ಲಕ್ಷದಷ್ಟು ಸೈನಿಕರು ಹಾಗೆ ಮಹಾರಾಣಾ ಪ್ರತಾಪನ ಕೇವಲ 20,000 ಸೈನಿಕರು. ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಅಕ್ಬರ್ನ ಒಂದು ಸೈನ್ಯವನ್ನ ಸಮುದ್ರೋಪಮಂ ಆಸೀತ್ ಅಂತ ಕರೆದಿದ್ದಾನೆ. ಸಮುದ್ರೋಪಾದಿಯಲ್ಲಿರುವಂತಹ ಒಂದು ಸೈನ್ಯವನ್ನ ಆತ ಎದುರಿಸ್ತಾನೆ. ಕೆಲವೇ ಗಂಟೆಗಳಲ್ಲಿ ಯುದ್ಧ ಮುಗಿದೋಗುತ್ತೆ. ಆದರೆ ಮಹಾರಾಣಾ ಪ್ರತಾಪ ವೀರಾವೇಶದಿಂದ ಹೋರಾಡ್ತಾನೆ, ಅನೇಕ ಮೊಘಲ ಸೈನಿಕರನ್ನ ಕೊಲ್ತಾನೆ, ಆತನ ಸೈನ್ಯ ಕೂಡ. ಆದರೆ ಅಷ್ಟು ದೊಡ್ಡ ಸೈನ್ಯವನ್ನ ಎದುರಿಸುವಂತಹ ಒಂದು ಸೈನ್ಯ ಶಕ್ತಿ ಆಗಲಿ ಅಥವಾ ಶಸ್ತ್ರಾಸ್ತ್ರಗಳಾಗಲಿ ಮಹಾರಾಣಾ ಪ್ರತಾಪನಲ್ಲಿ ಇರಲಿಲ್ಲ. ಒಬ್ಬ ಸೈನಿಕನ ಸಲಹೆ ಮೇರೆಗೆ ಯುದ್ಧ ರಂಗದಿಂದ ತಪ್ಪಿಸಿಕೊಳ್ತಾನೆ ಅಂತಂದ್ರೆ ಅಲ್ಲಿಂದ ಮುಂದೆ ಬದುಕಿದ್ರೆ ಒಳ್ಳೆಯ ಸೈನ್ಯ ಸಂಗ್ರಹಣವನ್ನ ಮಾಡಿ ಸೈನ್ಯವನ್ನು ಸಂಗ್ರಹಿಸಿ ಮತ್ತೆ ಆಕ್ರಮಣ ಮಾಡುವ ಎನ್ನುವಂತ ಉದ್ದೇಶದಿಂದ ಮಹಾರಾಣಾ ಪ್ರತಾಪ್ ಅಲ್ಲಿಂದ ತಪ್ಪಿಸಿಕೊಳ್ತಾನೆ. ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಆತ ಸಾಗ್ತಾ ಇರುವಾಗ ಪ್ರೀತಿಯ ಕುದುರೆ ಚೇತಕ್ ಅಂತ ಅದು ಚಿಕ್ಕ ನದಿಯನ್ನ ಅಥವಾ ತೊರೆಯನ್ನ ದಾಟುವಾಗ ಮೊದಲೇ ಗಾಯಗೊಂಡಿತ್ತದು, ಪ್ರಾಣವನ್ನ ಬಿಡುತ್ತೆ. ಇವತ್ತಿಗೂ ಕೂಡ ಆ ಒಂದು ಪ್ರದೇಶದಲ್ಲಿ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಅದರ ಒಂದು ಸಮಾಧಿಯನ್ನ ನಾವು ಕಾಣಬಹುದು. ಇಲ್ಲಿಯ ತನಕವಾಗಿ ಹಿಂದಿನ ಒಂದು ಅವಧಿಯಲ್ಲಿ ನಾವು ನೋಡುತ್ತೆ. ಮುಂದಿನ ಈ ಒಂದು ಅವಧಿಯಲ್ಲಿ ನಾವು ನೋಡೋಣ. ಯದಾ ರಾಣಾ ಪ್ರತಾಪ್ ಸಿಂಹ ಅರಣ್ಯೇ ವಸತಿ ಸ್ಮ ತದಾ ತಸ್ಯ ಪರಿವಾರಃ ಮಹತ್ ಕಷ್ಟಂ ಅನುಬಭೂವ. ಏಕತ್ರ ಸರ್ವದಾ ವೈರ್ಯಾಕ್ರಮಣ ಶಂಕ ಅನ್ಯತ್ರ ಆಹಾರಾಭಾವಾತ್ ಪುತ್ರ ಕಲತ್ರಾಣಾಂ ಕಷ್ಟ ಪರಂಪರಾ ಚ ಅತೀವ ವೇದನಕಾರಿ ಬಭೂವ. ಏಕಸ್ಮಿನ್ ದಿನೇ ರಾಣಾ ಪ್ರತಾಪಸ್ಯ ಪತ್ನಿ. ಕಲತ್ರಂ ಅಂತಂದ್ರೆ ಪತ್ನಿ ಅಂತ ಇರುವುದಾಗಿ ಅರ್ಥ. ಕಲತ್ರ ಪತ್ನಿ ಎನ್ನುವುದಾಗಿ ಅರ್ಥ. ಮಹಾರಾಣಾ ಪ್ರತಾಪ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಶತ್ರುಗಳಿಂದ ತನ್ನನ್ನ ತಾನು ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಅಡಗಿ ಕುಳಿತುಕೊಳ್ತಾನೆ ಎನ್ನುವುದಕ್ಕಿಂತ ಹೆಚ್ಚಾಗಿ ಇನ್ನೂ ದೊಡ್ಡದಾದಂತಹ ಸೈನ್ಯವನ್ನ ಸಂಗ್ರಹಣೆ ಮಾಡಿಕೊಂಡು ಶತ್ರುಗಳ ಮೇಲೆ ಪ್ರಬಲವಾಗಿ ಆಕ್ರಮಣವನ್ನು ಮಾಡುವ. ಯಾಕೆಂತಂದ್ರೆ ಈಗಾಗಲೇ ಒಂದು ಪೆಟ್ಟನ್ನು ತಿಂದಿದ್ದಾನೆ ಎನ್ನುವಂತ ಒಂದು ಉದ್ದೇಶದಿಂದ ಅನೇಕ ಕಳ್ಕೊಂಡಿದ್ದಾನೆ. ಶಸ್ತ್ರಾಸ್ತ್ರಗಳನ್ನು ಹೊಂದಿರುವಂತಹ ಸುಸಜ್ಜಿತವಾದಂತಹ ಸೈನ್ಯವನ್ನ ಹಾಗೆ ಕೋಟೆಗಳನ್ನ ತನ್ನವರನ್ನ ಕಳ್ಕೊಂಡಿದ್ದಾನೆ. ಈ ಎಲ್ಲ ಒಂದು ದೃಷ್ಟಿಯಿಂದ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಆತ ವಾಸವಾಗ್ತಾನೆ, ಶತ್ರುಗಳಿಂದ ತನ್ನನ್ನು ತಾನು ರಕ್ಷಣೆ ಮಾಡಿಕೊಳ್ಳುವಂತ ಒಂದು ಉದ್ದೇಶದಿಂದ. ಆ ಕಾಲದಲ್ಲಿ ಸಾಮಾನ್ಯವಾಗಿ ಶತ್ರುಗಳು ಹೆಜ್ಜೆ ಹೆಜ್ಜೆಗೂ ಕೂಡ ಆತನನ್ನ ಹಿಂಸಿಸ್ತಾರೆ. ಹಳದಿ ಘಾಟ್ ಯುದ್ಧ ನಿರ್ಣಾಯಕವಾಗಿ ಅಂತ್ಯವಾಗಲಿಲ್ಲ ಎನ್ನುವುದಾಗಿ ಅಕ್ಬರನಿಗೆ ದೊಡ್ಡದಾದಂತಹ ಒಂದು ತಲೆನೋವಿತ್ತು. ಮಹಾರಾಣಾ ಪ್ರತಾಪನನ್ನ ಹುಡುಕ್ಲಿಕ್ಕೋಸ್ಕರವಾಗಿ ಅನೇಕರನ್ನ ಕಳಿಸ್ತಾನೆ. ಅನೇಕರು ಬರ್ತಾರೆ. ಆ ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪ ಅವರಿಂದ ತಪ್ಪಿಸಿಕೊಳ್ತಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ಒಮ್ಮೆ ಏನಾಯಿತು ಎನ್ನುವುದನ್ನ ನಾವು ನೋಡೋಣ.
ಒಮ್ಮೆ ಮಹಾರಾಣಾ ಪ್ರತಾಪ ಅರಾವಳಿ ಬೆಟ್ಟಗಳ ಮಧ್ಯದಲ್ಲಿ ಉಳಿದುಕೊಂಡಿರುವಂತಹ ಸಂದರ್ಭ. ಹೆಜ್ಜೆ ಹೆಜ್ಜೆಗೂ ಕೂಡ ಶತ್ರುಗಳು ಆತನ ಹೆಜ್ಜೆಯನ್ನ ಅನುಸರಿಸ್ತಾ ಇದ್ರು. ಎಲ್ಲ ಕಡೆಯೂ ಕೂಡ ಮುತ್ತಿದ್ರು. ಅನೇಕ ದಿನಗಳ ತನಕವಾಗಿ ಆಹಾರಗಳ ಅಭಾವದಿಂದ, ಆಹಾರ ನೀರು ಇಲ್ಲದೆ ಅವರು ದಿನವನ್ನ ದೂಡ್ತಾ ಇದ್ರು. ಮಹಾರಾಣಾ ಪ್ರತಾಪ, ಆತನ ಪರಿವಾರ, ಚಿಕ್ಕದಾದಂತ ಒಂದು ಸೈನ್ಯ. ಹೀಗಿರುವಾಗ ಒಂದು ದಿನ ಏನು ನಡೆಯಿತು ಎನ್ನುವುದೇ ಒಂದು ಮುಂದಿನದಾದಂತ ಒಂದು ಸಂಗತಿ. ಮಹಾರಾಣಾ ಪ್ರತಾಪ ಗುಡ್ಡದಲ್ಲಿ, ಅರಾವಳಿ ಬೆಟ್ಟದ ಒಂದು ಪರ್ವತದಲ್ಲಿ, ಗವಿಗಳಲ್ಲಿ ಶತ್ರುಗಳಿಂದ ತನ್ನ ಪರಿವಾರವನ್ನ ರಕ್ಷಣೆ ಮಾಡುವುದಕ್ಕೋಸ್ಕರವಾಗಿ ಅವಿತುಕೊಳ್ತಾನೆ. ಹೆಂಡತಿ, ಮಕ್ಕಳು, ಸೈನ್ಯ, ತಾನು ಎಲ್ಲವೂ ಕೂಡ ಹಸಿವಿನಿಂದ ಕಂಗೆಟ್ಟಿರುವಂತಹ ಒಂದು ಸಂದರ್ಭ ಅದು. ಹೀಗೆ ಎಷ್ಟೋ ದಿನ ನಿದ್ರೆ ಇಲ್ಲದೆ, ಆಹಾರ ಇಲ್ಲದೆ ದಿನಗಳನ್ನ ದೂಡ್ತಾನೆ. ಹೀಗಿರುವಾಗ ಒಮ್ಮೆ ಏನಾಯ್ತು ಅಂತಂದ್ರೆ, ಏಕಸ್ಮಿನ್ ದಿನೇ ರಾಣಾ ಪ್ರತಾಪಸ್ಯ ಪತ್ನಿ ಅರಣ್ಯ ತೃಣಬೀಜ ಚೂರ್ಣೇನ ರೋಟಿಕಾಹ ಸಜ್ಜೀಕೃತ್ಯ ಸರ್ವೇಭ್ಯ ಕಿಂಚಿತ್ ಕಿಂಚಿತ್ ಭಾಗಂ ದತ್ತವತಿ. ಮಹಾರಾಣಾ ಪ್ರತಾಪನ ಪತ್ನಿ ಅರಣ್ಯ ತೃಣಬೀಜಗಳಿಂದ, ಅಂದ್ರೆ ಹುಲ್ಲಿನ ಬೀಜಗಳಿಂದ ಮಾಡಿದಂತಹ ಯಾವ ಒಂದು ಹಿಟ್ಟಿದೆಯೋ ಆ ಹಿಟ್ಟನ್ನ ಉಪಯೋಗಿಸಿಕೊಂಡು ರೊಟ್ಟಿಯನ್ನ ಮಾಡ್ತಾಳೆ. ತೃಣಬೀಜದಿಂದ, ಗೋಧಿಯಿಂದಲ್ಲ, ಜೋಳದಿಂದಲ್ಲ, ಹುಲ್ಲಿನ ಬೀಜದ ಹಿಟ್ಟಿನಿಂದ ಮಾಡಿದಂತಹ ರೊಟ್ಟಿಯನ್ನ ಮಾಡ್ತಾಳೆ. ಎಲ್ಲರಿಗೂ ಕೂಡ ಅದನ್ನ ಹಂಚ್ತಾ 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 ಬರ್ತಾ ಇರುವಂತೆ ತನ್ನ ಮಗಳಿಗೂ ಕೂಡ ಏನೋ ಒಂದು ರೊಟ್ಟಿಯನ್ನ ಕೊಡ್ತಾಳೆ. ಸ್ವಪುತ್ರಿ ಅಪಿ ರೋಟಿಕಾಂ ದತ್ವ, ತನ್ನ ಮಗಳಿಗೂ ಕೂಡ ರೊಟ್ಟಿಯನ್ನ ಬಡಿಸಿ ಒಂದು ಮಾತನ್ನು ಹೇಳ್ತಾಳೆ. ತಸ್ಯಾಹ ಅರ್ಧಮೇವ ಖಾದಿತ್ವ ಅವಶಿಷ್ಟ ಅರ್ಧಂ ಪರೇದ್ಯು ಭಕ್ಷಣಾರ್ಥಂ ರಕ್ಷಾ. ಮಗಳೇ, ಪೂರ್ತಿ ತಿನ್ಬೇಡ, ನಿನಗೆ ಹಸಿವಾಗಿದೆ ಅಂತ ನಾನು ತಿಳಿದಿದೆ, ಪೂರ್ತಿ ತಿನ್ಬೇಡ. ಯಾಕೆ ಪೂರ್ತಿ ತಿನ್ನೋದು ಬೇಡ? ಪೂರ್ತಿ ತಿಂದ್ರೆ ನಾಳೆಗೆ ರೊಟ್ಟಿ ಸಿಗ್ತದೋ ಇಲ್ವೋ ಅಂತ ಗೊತ್ತಿಲ್ಲ. ನಾಳೆಗೋಸ್ಕರವಾಗಿ, ನಾಳೆಯ ಹಸಿವನ್ನ ನೀಗಿಸುವುದಕ್ಕೋಸ್ಕರವಾಗಿ ಅರ್ಧ ರೊಟ್ಟಿಯನ್ನ ನೀನು ರಕ್ಷಣೆ ಮಾಡಿಟ್ಕೋ, ಅದನ್ನ ಇಟ್ಕೋ, ಪೂರ್ತಿ ತಿನ್ಬೇಡ ಎನ್ನುವುದಾಗಿ ಬಡಿಸುತ್ತಾ ಹೇಳ್ತಾಳು. ಅಂದ್ರೆ ನಾಳೆ ದಿವಸದಲ್ಲಿ ರೊಟ್ಟಿ ಸಿಗದೇ ಇರಬಹುದು, ಮಗಳಿಗೆ ಹಸಿವಾಗಿ ಆಹಾರ ಅಭಾವದಿಂದ ಆಕೆ ಕಷ್ಟವನ್ನು ಅನುಭವಿಸ್ತಾಳೆ, ನಾಳೆಗೋಸ್ಕರವಾಗಿ ಅರ್ಧ ರೊಟ್ಟಿಯನ್ನ ಇಟ್ಟುಕೋ ಎನ್ನುವ ಆ ಒಂದು ಅರ್ಥದಲ್ಲಿ ಹೇಳಿದಾಳೆ. ಸ್ವ ಪ್ರಿಯ ದುಹಿತು ಪರೇತ್ಯು ಆಹಾರ ಲಪ್ಸ್ಯತೆ ವಾ ನವ ಇತಿ ಶಂಕಯ ಪ್ರೇಮಮಯೀ ಮಾತಾ ತಥಾ ಅವೋಚತ್. ವಾತ್ಸಲ್ಯಮಯ್ಯಾದಂತ ತಾಯಿ ತನ್ನ ಮಗಳಿಗೆ ಬಡಿಸುತ್ತಾ ರೊಟ್ಟಿಯ ಅರ್ಧವನ್ನ ಮಾತ್ರ ತಿನ್ನು, ಇನ್ನು ಅರ್ಧವನ್ನ ನಾಳೆಗೋಸ್ಕರವಾಗಿ ರಕ್ಷಣೆ ಮಾಡಿಟ್ಕೋ, ನಾಳೆಗೆ ಸಿಗ್ತದೋ ಇಲ್ವೋ ಅಂತ ಯಾರಿಗೂ ಗೊತ್ತುಂಟು, ನಾಳೆಯ ಹಸಿವನ್ನ ನೀಗಿಸುವುದಕ್ಕೋಸ್ಕರವಾಗಿ ಅರ್ಧ ರೊಟ್ಟಿಯನ್ನು ಇಟ್ಟುಕೋ ಎನ್ನುವುದಾಗಿ ಹೇಳ್ತಾ ಬಡಿಸ್ತಾ ಇದ್ದಾಳೆ. ಏತಾದೃಶಂ ದಾರುಣಂ ಕಾರುಣ್ಯ ಪೂರ್ಣಂಚ ಜೀವನಂ ವ್ಯತೀತಾಯ ಸರ್ವೋಪಿ ಪರಿವಾರ ಇತ್ಯುಕ್ತೆ ಕುಟುಂಬ ಇತ್ಯರ್ಥ. ಏತಾದೃಶ, ಈ ರೀತಿಯಾಗಿ ಕಷ್ಟದ ಒಂದು ಜೀವನ, ಹೊಟ್ಟೆ ತುಂಬುವಷ್ಟು ಆಹಾರವಾಗಲಿ, ಕಣ್ ತುಂಬುವಷ್ಟು ನಿದ್ರೆಯಾಗಲಿ ಮಾಡಲಿಕ್ಕೆ ಅವಕಾಶ ಇರಲಿಲ್ಲ ಆ ಸಂದರ್ಭದಲ್ಲಿ. ಹೀಗೆ ಕಷ್ಟಮಯವಾದಂತ ಜೀವನವನ್ನ ರಾಣಾ ಪ್ರತಾಪನ ಒಂದು ಸಂಪೂರ್ಣ ಕುಟುಂಬ ಅನುಭವಿಸ್ತಾ ಇತ್ತು. ಹೀಗಿರುವಾಗ ಏನಾಯಿತು? ಬಹುಭ್ಯ ದಿನೇಭ್ಯ ಪರ್ಯಾಪ್ತ ಆಹಾರ ಅಭಾವಾತ್ ಕ್ಷುದಿತ ಬಾಲಿಕಾ ತದಾನೀಮೇವ ರೋಟಿಕಾಂ ಖಾದಿತುಂ ಆರಭೆ. ತಾಯಿ ರೊಟ್ಟಿಯನ್ನ ಬಡಿಸಿದ್ದಾಳೆ, ಮಗಳು ರೊಟ್ಟಿಯನ್ನ ತಿನ್ನಬೇಕು ಅಂತ ಹೀಗೆ ಬಾಯಿಗೆ ಇಟ್ಟುಕೊಳ್ಳುವಂತ ಸಂದರ್ಭದಲ್ಲಿ ಅನೇಕ ದಿನಗಳಾಗಿತ್ತು ಆಹಾರ ಸಿಗದೆ. ಇವತ್ತು ಆಹಾರ ಸಿಕ್ಕಿದೆ, ಹೊಟ್ಟೆಯನ್ನ ತುಂಬಿಸಿಕೊಳ್ಳುವ ಅಂತಲ್ಲ, ಹೊಟ್ಟೆಯನ್ನ ಏನೋ ಸ್ವಲ್ಪ ಭಾಗವಾದರೂ ತುಂಬಿಸಿಕೊಳ್ಳುವ ಎನ್ನುವಂತ ಉದ್ದೇಶದಿಂದ ರೊಟ್ಟಿಯನ್ನ, ತಾಯಿ ಬಡಿಸಿದಂತ ರೊಟ್ಟಿಯನ್ನು ಹೀಗೆ ಬಾಯಿಗೆ ಇಡಲಿಕ್ಕೆ ಹೋಗಿದ್ದಾಳೆ.
ಆ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಏನದು? ಕ್ಷುದಿತ ಬಾಲಿಕ, ಹಸಿವಿನಿಂದ ಕೂಡಿದಂತ ಬಾಲಕಿ ರೊಟ್ಟಿಯನ್ನ ತಿಂತಾ ಇರುವಂತಹ ಸಂದರ್ಭದಲ್ಲಿ ತಾವತಿ ಕಾಲೇ ಕುತ್ರಶ್ಚಿತ್ ಅಕಸ್ಮಾತ್ ಆಗತಃ ಕಶ್ಚನ ಅರಣ್ಯ ಮಾರ್ಜಾರಃ. ಅರಣ್ಯದಲ್ಲೇ ಇದ್ದದ್ದು ಇವರು. ಅರಣ್ಯದ ಮಾರ್ಜಾರ, ಅರಣ್ಯಸ್ಯ ಮಾರ್ಜಾರ, ಅರಣ್ಯ ಮಾರ್ಜಾರ. ಕಾಡಿನ ಬೆಕ್ಕು, ಕಾಡು ಬೆಕ್ಕು. ಕಾಡು ಬೆಕ್ಕು ಎಲ್ಲಿಂದಲೋ ಬಂತು, ಬಾಲಕಿಯ ಕೈಯಲ್ಲಿರುವಂತಹ ರೊಟ್ಟಿಯನ್ನ ಕಚ್ಚಿಕೊಂಡು ಹೋಯ್ತು. ಎಲ್ಲಿಗೂ ಹೋಯ್ತು, ಕಚ್ಚಿಕೊಂಡು ಹೋಯ್ತು. ರೋಟಿಕಾ ಮಾಕ್ರಶ್ಯ ಕುತ್ರಚಿತ್ ಅಧಾವತ್, ಅಧಾವತ್ ಓಡಿ ಹೋಯ್ತು. ಅಪಟತ್ ಇದ್ದಂತೆ. ಲಂಗಲಕಾರ ಪ್ರಥಮ ಪುರುಷ ಏಕವಚನ. ಬಾಲಿಕಾ ಮಹತಾ ದುಃಖೇನ ಆಕ್ರಂದಿತು ಉಪಚಕ್ರಮೆ. ಹಸಿವಿನಿಂದ ಕೂಡಿದಂತಹ ಬಾಲಕಿ ಆಹಾರ ಇನ್ನೇನು ಸಿಕ್ಕಿತು, ಆಸೆಯನ್ನ ಹೊಂದಿದಂತ ಆಹಾರವನ್ನ ಹೊಟ್ಟೆ ತುಂಬಿಸಿಕೊಳ್ಳುವ ಈ ಒಂದು ರೊಟ್ಟಿಯ ಮೂಲಕವಾಗಿ, ಆಹಾರದ ಮೂಲಕವಾಗಿ ಅಂತಹ ಒಂದು ಆಸೆ ಇಟ್ಟುಕೊಂಡಂತ ಬಾಲಕಿ ರೊಟ್ಟಿ ತುಂಡನ್ನ ಬಾಯಿಗೆ ಇಟ್ಟುಕೊಳ್ಳುವಂತಹ ಸಂದರ್ಭದಲ್ಲಿ ಕಾಡಿನ ಬೆಕ್ಕು ರೊಟ್ಟಿಯನ್ನ ಕಚ್ಚಿಕೊಂಡು ಓಡಿ ಹೋಯ್ತು. ಭಯಗೊಂಡಂತ ಬಾಲಕಿ, ಹಸಿವಿನಿಂದ ಕಂಗೆಟ್ಟವಳು, ಅರಣ್ಯ ಬೆಕ್ಕಿಗೆ ಕಂಗೆಟ್ಟವಳು, ಭಯದಿಂದ ಕಂಗೆಟ್ಟವಳು. ಇಂತಹ ಒಂದು ಬಾಲಕಿ ರೋದಿತು ಆರಭೆ, ದೊಡ್ಡದಾಗಿ ಅಳಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಎರಡು ರೀತಿಯಾದಂತ ದುಃಖ, ಹಸಿವಿನಿಂದ ದುಃಖ, ಹಾಗೆ ಭಯದಿಂದ ದುಃಖ. ಈ ರೀತಿಯಾಗಿ ಈ ಒಂದು ಘಟನೆಯನ್ನ ಮಹಾರಾಣ ಪ್ರತಾಪ ನೋಡ್ತಾ ಇದ್ದಾನೆ. ತನ್ನ ಮಗಳಿಗಾದಂತ ಈ ಒಂದು ಯಾವ ಒಂದು ಸಂದರ್ಭ ಇದೆಯೋ, ಈ ಒಂದು ಘಟನೆ ಇದೆಯೋ, ಇದನ್ನ ನೋಡ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಮಹಾರಾಣ ಪ್ರತಾಪನಿಗೇನಾಯ್ತು? ಏತತ್ ಕರುಣಾಪೂರ್ಣ ದೃಶ್ಯಂ ಅವಲೋಕ್ಯ ಕಠೋರ ಹೃದಯಸ್ಯ ರಾಣಾ ಪ್ರತಾಪಸ್ಯಾಪಿ ಮನಃ ಅದ್ರವತ್, ಅದ್ರವತ್ ದ್ರವಿಸಿತು, ಕರಗಿತು. ಇದು ಕೂಡ ಲಂಗ್ಲಕಾರ ಪ್ರಥಮ ಪುರುಷ ಏಕವಚನ. ಕಠೋರ ಹೃದಯಸ್ಯ, ಕ್ಷತ್ರಿಯರ ಹೃದಯವೇ ಸಾಮಾನ್ಯವಾಗಿ ಕಠೋರ. ಅಲ್ಲಿ ಪಾಪ ಇತ್ಯಾದಿಗಳಿಗೆ ಅವಕಾಶ ಇಲ್ಲ. ಶತ್ರು ಅಂತಾದ್ರೆ ಆತನನ್ನು ಕಡಿಯುವಂತಹದ್ದು, ಕೊಚ್ಚುವಂತಹದ್ದೇ. ಇಲ್ಲದೇ ಇದ್ರೆ ತಾನು ಕಡಿಯಲ್ಪಡ್ತಾನೆ. ಅದಕ್ಕೋಸ್ಕರವಾಗಿ ಶತ್ರುಗಳನ್ನ ಕೊಲ್ಲುವಂತ ಒಂದು ಹೃದಯವನ್ನು ಹೊಂದಿರುವಂತವರು ಕ್ಷತ್ರಿಯರು. ಅಂತಹ ಒಂದು ಕಠಿಣವಾದಂತಹ ಹೃದಯವನ್ನು ಹೊಂದಿರುವಂತಹ ಮಹಾರಾಣ ಪ್ರತಾಪನ ಹೃದಯವು ಕೂಡ ಈ ಒಂದು ಘಟನೆಯಿಂದ ಅದ್ರವತ್ ದ್ರವಿಸಿತು, ಕರಗಿತು. ಬಹಳ ದಿನಗಳಿಂದ ಆಹಾರ ಇಲ್ಲ, ಬಹಳ ದಿನಗಳ ನಂತರ ಆಹಾರ ದೊರಕಿದೆ. ಇನ್ನೇನು ಬಾಯಿಗಿಡಬೇಕು ಅಂತ ಮಗಳು ರೊಟ್ಟಿಯನ್ನ ಬಾಯಿಗೆ ತೆಗೆದುಕೊಂಡು ಹೋಗಿದ್ದಾಳೆ. ಎಲ್ಲಿಂದಲೋ ಬಂದಂತಹ ಒಂದು ಕಾಡು ಬೆಕ್ಕು, ಕಾಡುವ ಬೆಕ್ಕು, ಅಂತಹ ಒಂದು ಬೆಕ್ಕು ಈ ಒಂದು ರೊಟ್ಟಿಯನ್ನ ಕಚ್ಚಿಕೊಂಡು ಓಡಿ ಹೋಯಿತು. ಈ ದೃಶ್ಯವನ್ನ ನೋಡ್ತಾ ಇರುವಂತಹ ರಾಣಾ ಪ್ರತಾಪನ ಹೃದಯವು ಕೂಡ ಕರಗಿತು. ಇದನ್ನೇ ರೋಟಿಕಾ ಪ್ರಸಂಗ ಅಂತ ಇತಿಹಾಸದಲ್ಲೂ ಹಾಗೆ ನಮ್ಮ ಪಠ್ಯದಲ್ಲೂ ಪ್ರಸಿದ್ಧಿಯನ್ನ ಹೊಂದಿದೆ. ಈ ನಂತರ ಒಮ್ಮೆ ಮಹಾರಾಣ ಪ್ರತಾಪನಿಗೆ ಒಮ್ಮೆ ಗಟ್ಟಿಯಾದಂಥ ಮನಸ್ಸು ಆತನದ್ದು. ಪ್ರತಿಜ್ಞಾತನಿಗೆ ನೆನಪಿದೆ, ಎಲ್ಲಿಯ ತನಕವಾಗಿ ಶತ್ರುವಶವಾಗಿರುವಂತಹ ಒಂದು ನಮ್ಮ ಕೋಟೆಗಳು ಅಂತ ಆತ ಪ್ರತಿಜ್ಞೆ ಮಾಡಿದ್ದಾನೆ. ಇಂಥ ಕಠಿಣವಾದಂತಹ ಸಂದರ್ಭದಲ್ಲೂ ಒಮ್ಮೆ ಮನಸ್ಸು ಚಂಚಲಗೊಂಡು ಸಂಧಿಯ ಪ್ರಸ್ತಾಪದ ಕಡೆಗೆ ಮನಸ್ಸು ಹೋದ್ರೂ ಕೂಡ ತಾನು ಮಾಡಿದಂತಹ ಪ್ರತಿಜ್ಞೆ ಅದು ವೀರ ಪ್ರತಿಜ್ಞೆ, ಅದು ಎಲ್ಲರೆದುರಿಗೆ ಮಾಡುತ್ತದು ಎನ್ನುವ ಕಾರಣಕ್ಕಾಗಿ ಸಂಧಿಯನ್ನ ಬಿಟ್ಟು ಆತ ಮುಂದುವರಿತಾನೆ. ನೋಡಿ ವಿದ್ಯಾರ್ಥಿಗಳೇ, ಮಹಾರಾಣ ಪ್ರತಾಪ ಸುಖವನ್ನ ಹೊಂದುವುದಿದ್ರೆ, ಸುಖವಾಗಿ ಇರಬೇಕು ಅಂತ ಆತ ಒಂದು ಬಯಸದಿದ್ರೆ, ತಾನು ಸುಖವಾಗಿರುವುದು, ಸ್ವಾರ್ಥವನ್ನ ಬಯಸದಿದ್ರೆ ಇಷ್ಟು ಕಷ್ಟವನ್ನು ಇರಲಿಲ್ಲ. ಅಕ್ಬರನಿಗೆ ಶರಣು ಹೋದದ್ದಿದ್ರೆ ಸಾಕಾಗಿತ್ತು. ಆದರೆ ಅಂತಹ ಒಂದು ತಲೆ ಅಲ್ಲ ಆತನದ್ದು, ಶಿರ ಅಲ್ಲ. ಶತ್ರುಗಳಿಗೆ ಮಣಿಯುವಂತ ಶಿರ ಅಲ್ಲ, ಶತ್ರುಗಳ ಎದುರು ತಲೆಗೆತ್ತಿ ನಿಲ್ಲುವಂತಹ ಒಂದು ಶಿರ ಆತನದ್ದು. ಮುಂದುವರಿದ್ದಾನೆ, ಸಂಧಿಯ ಪ್ರಸ್ತಾಪವನ್ನ ಕೈ ಬಿಡ್ತಾನೆ ಆತ. ಹೀಗಿರುವಾಗ ಮುಂದೆ ಏನ್ ನಡೆಯಿತು ಅಂತಂದ್ರೆ, ಮಹಾರಾಣ ಪ್ರತಾಪ ಕಿಂತು ಸ್ವೀಕೃತಾಂ ಪ್ರತಿಜ್ಞಾಂ ಸ್ಮರನ್. ನೋಡಿ ಅದನ್ನು ಹೇಳಿದ್ದು,
ಸ್ಮರನ್ ನಾನಾವಿಧ ಕಷ್ಟಂ ಅನುಭವನ್ ಅಪಿ ದೃಢ ಮನಸ್ಕೋ ಭೂತ್ವಾ ಪುನಃ ಸೈನ್ಯ ಶಕ್ತಿಂ ವರ್ಧಯಿತು ಕಾಮಃ ರಾಣಾ ಪ್ರತಾಪ ಸಿಂಧೂ ನದಿ ಪ್ರದೇಶಂ ಜಗಾಮ. ಮಾಡಿದಂತ ಪ್ರತಿಜ್ಞೆ ಅದು ನೆನಪಿತ್ತು ಆತನಿಗೆ. ಯಾಕೆಂತಂದ್ರೆ ಸಜ್ಜನರ ಒಂದು ಮಾತು ಅಂದ್ರೆ ಹಾಗೆ, ಅದು ಕಲ್ಲಿನಲ್ಲಿ ಬರೆದಂತೆ. ಅದೇ ದುರ್ಜನರ ಮಾತು ಹೇಗೆ ಅಂತ ಕೇಳಿದ್ರೆ ನೀರಿನಲ್ಲಿ ಬರೆದಂತೆ, ಅದಕ್ಕೆ ಯಾವುದೇ ಅರ್ಥ ಇಲ್ಲ. ಮಹಾರಾಣಾ ಪ್ರತಾಪನ ಮಾತು ಅಥವಾ ಪ್ರತಿಜ್ಞೆ ಅಂತಂದ್ರೆ ಹಾಗೆ. ಅಂತಹ ಮಹಾರಾಣಾ ಪ್ರತಾಪ ತನ್ನ ಪ್ರತಿಜ್ಞೆಯನ್ನ ನೆನಪು ಮಾಡಿಕೊಂಡು ಸೈನ್ಯ ಸಂಗ್ರಹಣವನ್ನ ಮಾಡುವುದಕ್ಕೋಸ್ಕರವಾಗಿ ಸಿಂಧೂ ನದಿ ಪ್ರದೇಶಂ ವರ್ಧಯಿತು ಕಾಮಃ ಸಿಂಧೂ ನದಿ ಪ್ರದೇಶಂ ಜಗಾಮ. ಯಾವ ಸಿಂಧೂ ನದಿ ಇದೆಯೋ ಆ ಸಿಂಧೂ ನದಿ ಪಂಜಾಬ್ ಪ್ರಾಂತ್ಯದ ನಂತರದಲ್ಲಿ ಬರುವಂತಹ ಆ ಒಂದು ಪ್ರದೇಶಕ್ಕೆ ಆತ ತೆರಳುತ್ತಾನೆ. ತತ್ರ ಕಾರ್ಯನಿಷ್ಠಾನ್ ವೀರ ರಾಜಪುತ್ರಾನ್ ಏಕೀಕೃತ್ಯ ಸ್ವ ಸಂಕಲ್ಪ ಸಿದ್ಧಗೆ ಪ್ರಾಯತತ. ರಜಪೂತರನ್ನ, ಈ ದೇಶದ ಮಾನ ರಕ್ಷಣೆಯ ಭಾರವನ್ನು ಹೊತ್ತಂತ ಅದೆಷ್ಟೋ ವೀರ ಪುರುಷರನ್ನ ಭೇಟಿಯಾಗ್ತಾನೆ. ಅದರಲ್ಲೂ ವಿಶೇಷವಾಗಿ ಆರಣ್ಯಕೈಹಿ ಬಿಲ್ಲೈಹಿ ನ ಕೇವಲಂ ರಜಪೂತ ಮಹಿಳಾನಾಂ ಬಾಲಾನಾಂಚ ರಕ್ಷಣಂ ಸಂಕಷ್ಟ ಸಮಯೇ ಕೃತಂ ಅಪಿಚ ತಾನ್ ಖನಿಕೋಪೇಶು ಸಂರಕ್ಷಿತಂ. ಹಲ್ದಿ ಘಾಟಿ ಸಮರಾಂಗಣೆ ಬಿಲ್ಲ ಯುದ್ಧ ವೀರಾಹ ನ ಕೇವಲಂ ಯುದ್ಧೇನ ಉಪಕೃತವಂತಹ ಕಿಂತು ಗೂಢಚಾರ ಕೃತ್ಯಂ ನಿರ್ವರ್ತ್ಯ ಪರ ರಹಸ್ಯಂ ವಿಘಟಯಾಮಾಸುಹು. ಈ ಸಂದರ್ಭದಲ್ಲಿ ಸಿಂಧೂ ನದಿ ಪ್ರದೇಶಕ್ಕೆ ತೆರಳಿ ಅಲ್ಲಿರುವಂತಹ ವೀರ ರಜಪೂತರನ್ನ ಭೇಟಿಯಾಗಿ ನಾವೆಲ್ಲ ಒಟ್ಟಾಗಿ ಮೊಘಲರನ್ನು ಎದುರಿಸುವ ಎನ್ನುವಂತಹ ಒಂದು ಮಾತುಗಳನ್ನ ಹೇಳಿ ಅವರ ಒಂದು ಬೆಂಬಲವನ್ನ ಪಡೆದು ಅಂತ ಸಂದರ್ಭದಲ್ಲಿ ಒಂದು ಘಟನೆ ನಡೆಯಿತು. ಈ ಹಿಂದೆ ನೆನಪು ಮಾಡಿಕೊಡ್ತೇನೆ. ಹಳದಿ ಘಾಟ್ ಎನ್ನುವಂತಹ ಯುದ್ಧದ ಸಂದರ್ಭದಲ್ಲಿ ಬಿಲ್ಲ ಯೋಧರು, ಮಹಾರಾಣಾ ಪ್ರತಾಪ ಬಾಲ್ಯದಿಂದಲೂ ಕೂಡ ಅವರ ಸ್ನೇಹವನ್ನ ಮಾಡಿದವನು, ಅವರೊಟ್ಟಿಗೆ ಆಟ ಪಾಠಗಳಲ್ಲಿ ಕಳೆದವನು. ಅಂತ ಬಿಲ್ಲ ಯೋಧರು ಮಹಾರಾಣಾ ಪ್ರತಾಪನಿಗೆ ಹಳದಿ ಘಾಟ್ ಅಂದ್ರೆ ಆದಿವಾಸಿಗಳು ಹಳದಿ ಘಾಟ್ ಯುದ್ಧ ಸಂದರ್ಭದಲ್ಲಿ ಶತ್ರುಗಳು ಏನು ಕಣಿವೆಯಲ್ಲಿ ಮೇಲಿನಿಂದ ಕಲ್ಲನ್ನ ಉರುಳಿಸಿ ಹಾಗೆ ಅವರಿಗೆ ಕೂಟ ಯುದ್ಧವನ್ನ ಮಾಡಿ ಅವರ ಶಕ್ತಿಯನ್ನ ಕುಗ್ಗಿಸುವಂತಹ ಒಂದು ಕೆಲಸವನ್ನು ಅವರು ಮಾಡ್ತಾರೆ. ಈ ಒಂದು ಸಂದರ್ಭದಲ್ಲೂ ಕೂಡ ಅವರನ್ನೇ ಉಪಯೋಗಿಸಿಕೊಳ್ತಾನೆ. ತಾನು ಸೈನ್ಯ ಸಂಗ್ರಹಣಕ್ಕೆ ತೆರಳಿದಂತ ಸಂದರ್ಭದಲ್ಲಿ ತನ್ನ ಪರಿವಾರವನ್ನ ಅವರಿಗೊಪ್ಪಿಸಿ ತೆರಳುತ್ತಾನೆ. ಅವರು ಅಂತಂದ್ರೆ ಬಿಲ್ಲ ಯೋಧರು ಮಹಾರಾಣಾ ಪ್ರತಾಪನ ಒಂದು ಪರಿವಾರವನ್ನ ಶತ್ರುಗಳಿಂದ ಹೇಗೆ ರಕ್ಷಣೆ ಮಾಡ್ತಾರೆ ಅಂತಂದ್ರೆ, ಗಣಿಕೂಪದಲ್ಲಿ ಸತು ಗಣಿಗಳಿದ್ದವು ಅರಾವಳಿ ಬೆಟ್ಟಗಳಲ್ಲಿ. ಆ ಕೂಪಗಳಲ್ಲಿ ಅಂದ್ರೆ ಗುಹೆಗಳಲ್ಲಿ ಮಹಾರಾಣಾ ಪ್ರತಾಪನ ಒಂದು ಪರಿವಾರವನ್ನ ರಕ್ಷಿಸಿಟ್ಟು ಅವರು ಶತ್ರುಗಳಿಂದ ಕಾಪಾಡ್ತಾರೆ. ಹಳದಿಘಾಟ್ ಯುದ್ಧದ ಸಂದರ್ಭದಲ್ಲಿ ಮಹಾರಾಣಾ ಪ್ರತಾಪನಿಗೆ ಯುದ್ಧದ ನೆರವನ್ನ ಒದಗಿಸಿಕೊಡ್ತಾರೆ. ಶತ್ರುಗಳಿಂದ ಮಹಾರಾಣಾ ಪ್ರತಾಪನ ಪರಿವಾರವನ್ನ ಗುಹೆಗಳಲ್ಲಿ ರಕ್ಷಿಸಿಡ್ತಾರೆ. ಹಾಗೆಯೇ ಶತ್ರುಗಳು ಎಲ್ಲಿ ಬರ್ತಾ ಇದ್ದಾರೆ, ಶತ್ರುಗಳ ಒಂದು ನೀತಿ ಏನು, ಶತ್ರುಗಳು ಯಾವ ರೀತಿಯಲ್ಲಿ ಮುಂದಿನ ಒಂದು ಹೆಜ್ಜೆ ನೀಡ್ತಾರೆ, ಈ ರೀತಿಯಾದಂತಹ ಒಂದು ಗೂಢಚರ್ಯ ಕೆಲಸವನ್ನು ಕೂಡ ಅವರು ಮಾಡ್ತಾರೆ. ಈ 3 ಕೆಲಸವನ್ನ ಅವರು ಮಾಡ್ತಾರೆ. ಮಹಾರಾಣಾ ಪ್ರತಾಪನಿಗೆ ಹಳದಿಘಾಟ್ ಯುದ್ಧದ ಸಂದರ್ಭದಲ್ಲಿ ಸಹಾಯವನ್ನ, ಮಹಾರಾಣಾ ಪ್ರತಾಪನ ಪರಿವಾರದ ರಕ್ಷಣೆಯನ್ನ ಮತ್ತು ಗೂಢಚರ್ಯದ ಕೆಲಸವನ್ನ, ಶತ್ರುಗಳ ನಡೆಯನ್ನು ತಿಳಿಸುವಂತ ಗೂಢಚರ್ಯದ ಕೆಲಸವನ್ನ ಈ ಯಾವ ಯೋಧರಿದ್ದಾರೋ, ಬಿಲ್ಲ ಯೋಧರಿದ್ದಾರೋ ಅವರು ನಿರ್ವಹಿಸ್ತಾರೆ. ಹೀಗೆ ಮಹಾರಾಣಾ ಪ್ರತಾಪನಿಗೆ ಅವರು ಸಹಾಯವನ್ನ ಮಾಡ್ತಾರೆ. ಹೀಗಿರುವಾಗ ಏನ್ ನಡೆಯಿತು ಒಂದು ದಿನ ಅಂತಂದ್ರೆ, ಮಹಾರಾಣಾ ಪ್ರತಾಪ ಸಿಂಧೂ ನದಿಯನ್ನ ದಾಟಿ ಸೈನ್ಯ ಸಂಗ್ರಹಣೆ ಮಾಡುವುದು ಅಂತಂದ್ರೆ ಸುಲಭದ ಮಾತಲ್ಲ. ಅನೇಕ ಶಸ್ತ್ರಾಸ್ತ್ರಗಳು ಬೇಕು, ಸೈನಿಕರು ಬೇಕು, ಅವರಿಗೆ ಆಹಾರಗಳು ಬೇಕು, ಯುದ್ಧ ತರಬೇತಿ ನೀಡಲಿಕ್ಕೆ ಬೇಕು, ಕುದುರೆಗಳು ಬೇಕು, ಇತ್ಯಾದಿ ಎಲ್ಲವೂ ಕೂಡ ಬೇಕು.
ಇದು ಬಹು ಧನ ವ್ಯಯ ಸಾಧ್ಯವಾದಂತಹದ್ದು. ಈ ರೀತಿಯ ಹೊಣೆಯನ್ನ ಹೊತ್ತಂತಹ ಆತ ಸಿಂಧೂ ನದಿಯನ್ನ ದಾಟಿ ರಾಜಸ್ಥಾನ ಅದನ್ನು ಹೇಳ್ತಾ ಇರುವಂತಹದ್ದು ಮುಂದೆ. ತದೈವ ಏಕಸ್ಮಿನ್ ದಿನೇ ರಾಜಸ್ಥಾನ ಸೀಮಾಂ ಅತೀತ್ಯ ಯದಾ ರಾಣಾ ಪ್ರತಾಪ ಗಚ್ಚನ್ ಆಸೀತ್ ತದಾ ಏಕಃ ವೃದ್ಧಃ ಆಜಗಾಮ. ಸೈನ್ಯ ಸಂಗ್ರಹಣಂ ತತ್ ಪ್ರಶಿಕ್ಷಣಶ್ಚ ಬಹುವಿತ್ತ ವ್ಯಯ ಸಾಧ್ಯಂ ಕಾರ್ಯಂ ಮಹತಾ ದಾರಿದ್ರ್ಯೇಣ ಪರಿತಪ್ಯಮಾನಸ್ಯ ಪ್ರತಾಪಸ್ಯ ಇದಮೇವ ಚಿಂತಾ ಕಾರಣಮಾಸೀತ್. ಕಥಂಚಿತ್ ಸ್ವಸಂಕಲ್ಪ ಸಿದ್ಧಗೆ ಸಹ ಕುತ್ರಚಿತ್ ಗಂತುಂ ಸಿದ್ಧಃ ಸನ್ ರಾಜಸ್ಥಾನ ಸೀಮಾಂ ಅತೀತ್ಯ ಜಿಗಮಿಷುಃ ಆಸೀತ್. ಏನಂ ಉದಂತಂ ಶ್ರುತ್ವಾ ಭಾಮಾಶಾಹ ನಾಮ ಸಹ ವೃದ್ಧಃ ಕಿಮಪಿ ಮಹತ್ಕಾರ್ಯಂ ಕರ್ತುಂ ಕಾಲಃ ಸಮಾಯಾತಃ ಇತಿ ಭಾವಿತವಾನ್. ಸಹ ರಾಣಾ ಪ್ರತಾಪಸ್ಯ ಪೂರ್ವಜಾನಾಂ ಆಸ್ಥಾನೆ ಅಮಾತ್ಯಃ ಆಸೀತ್. ಸಹ ಬಹುಧನಂ ಅಪಿ ಅರ್ಜಿತವಾನ್. ಸಹ ಪ್ರತಾಪಂ ಪ್ರತಿ ಉವಾಚ, ಪ್ರಭೋ ಅಹಂ ಭವದ್ವಂಶಸ್ಯ ಸೇವಕಃ, ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ, ತೇನ ಭವಾನ್ 25 ಸಹಸ್ರ ಸೈನಿಕಾನ್ 12 ವರ್ಷ ಪರ್ಯಂತಂ ಪಾಲಯಿತುಂ ಪ್ರಭವಿಷ್ಯತಿ ಇತಿ. ಸಿಂಧೂ ನದಿಯನ್ನ ದಾಟಿ, ಪಂಜಾಬ್ ಪ್ರಾಂತ್ಯದ ಸಿಂಧೂ ನದಿಯನ್ನ ದಾಟಿ ತೆರಳುತ್ತಾ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಒಂದು ದಿನ ಏನು ನಡೆಯಿತು ಅಂತಂದ್ರೆ, ಮಹಾರಾಣಾ ಪ್ರತಾಪನ ಹಿಂದಿನ ರಾಜರ ಅಡಿಯಾಳಾಗಿ ಅಥವಾ ಸೇವಕನಾಗಿ ಕೆಲಸ ಮಾಡ್ತಾ ಇದ್ದ. ಅವನ ಹೆಸರು ಭಾಮಾಶಾಹ ಅಂತ ಅರ್ಥ ಹೆಸರು. ಅಂದ್ರೆ ರಾಣಾ ಸಾಂಗನ ಒಂದು ಕೋಟೆಯ ಕ್ವಾಲಿದಾರ್ ಅಂತಂದ್ರೆ ಲೆಕ್ಕಪತ್ರಗಳನ್ನ ಇಡುವವನು ಅಂತ ಒಂದು ಹುದ್ದೆಯಲ್ಲಿದ್ದ ರಾಣಾ ಸಾಂಗನ. ಅಂದ್ರೆ ಮಹಾರಾಣಾ ಪ್ರತಾಪನ ಅಜ್ಜನ ಒಂದು ಕೋಟೆಯ ಲೆಕ್ಕಪತ್ರಗಳನ್ನ ಇಡುವಂತಹ ಒಬ್ಬ ಅಧಿಕಾರಿಯಾಗಿದ್ದ, ವೃದ್ಧನಾಗಿದ್ದಾನೆ ಈಗ. ಅಂತಹ ಒಂದು ಭಾಮಾಶಾಹನ ಹತ್ರ ತುಂಬಾ ಹಣ ಇತ್ತು. ಮಹಾರಾಣಾ ಪ್ರತಾಪನಿಗೆ ಹಣ ಬೇಕು ಅಂತ ಭಾಮಾಶಾಹನಿಗೆ ತಿಳಿಯಿತು. ಆತ ಈ ಒಂದು ನೆಲದ ರಕ್ಷಣೆಯನ್ನ ಮಾಡುವುದಕ್ಕೋಸ್ಕರವಾಗಿ ಅಲ್ಲದೆ ಆತನಿಗೆ ಈ ಒಂದು ವಂಶದ ಋಣ ಇದೆ, ಅದನ್ನ ತೀರಿಸುವುದಕ್ಕೋಸ್ಕರವಾಗಿ ಒಂದು ದಿನ ಹೀಗೆ ಮಹಾರಾಣಾ ಪ್ರತಾಪ ಸೈನ್ಯ ಸಂಗ್ರಹಣವನ್ನ ಮಾಡುತ್ತಾ ಇರುವಂತಹ ಸಂದರ್ಭದಲ್ಲಿ ಒಮ್ಮೆ ಈ ಭಾಮಾಶಾಹ ಮಹಾರಾಣಾ ಪ್ರತಾಪನನ್ನ ಭೇಟಿಯಾಗ್ತಾನೆ. ಭಾಮಾಶಾಹ ನಾಮ ಸಹ ವೃದ್ಧಃ ಕಿಮಪಿ ಮಹತ್ ಕಾರ್ಯಂ ಕರ್ತುಂ ಕಾಲಃ ಸಮಾಯಾತಃ. ಮಹತ್ ಕಾರ್ಯಂ ಮಹತ್ ಕಾರ್ಯಂ ಕರ್ಮಧಾರಯ ಸಮಾಸ. ದೊಡ್ಡದಾದಂತ ಒಂದು ಕಾರ್ಯ ಮಾಡುವಂತಹ ಒಂದು ಸಮಯ ಸನ್ನಿಹಿತವಾಗಿದೆ. ನನ್ನ ಹಣವನ್ನಿಟ್ಕೊಂಡು ನಾನೇನ್ ಮಾಡಬೇಕು? ಇದೇ ಒಂದು ವಂಶದ ಕೊಡುಗೆ ಅಲ್ವಾ ನನಗೆ ನೀಡಿರುವಂತಹ ಈ ಹಣ ಎಲ್ಲ ಎನ್ನುವುದಾಗಿ ಯೋಚಿಸಿದಂತ ಆತ ಮಹಾರಾಣಾ ಪ್ರತಾಪನ ಸಮೀಪಕ್ಕೆ ಬರ್ತಾನೆ. ಹೇಳ್ತಾನೆ, ಪ್ರಭೋ ಅಹಂ ಭವದ್ವಂಶಸ್ಯ ಸೇವಕ. ನಾನಾಗ್ಲೇ ಹೇಳಿದಂತೆ ಆತ ಹೇಳ್ತಾನೆ, ಮಹಾರಾಣಾ ಪ್ರತಾಪ, ನಿಮ್ಮ ವಂಶದ ಸೇವಕ ನಾನು. ನಿಮ್ಮ ಅಂದ್ರೆ ಅಜ್ಜ ಏನಿದ್ದಾನೋ ರಾಣಾ ಸಾಂಗ್, ಆತನ ಒಂದು ಕೋಟೆಯ ಕ್ವಾಲಿದಾರ್ ಲೆಕ್ಕಪತ್ರವನ್ನು ಇಡುವಂತಹ ಒಬ್ಬ ಸೇವಕನಾಗಿದ್ದೆ ನಾನು. ನನ್ನ ಹತ್ರ ಮಮ ಹಸ್ತೆ ಪ್ರಭೂತಂ ಧನಂ ವಿದ್ಯತೆ, ನನ್ನ ಹತ್ರ ತುಂಬಾ ಹಣ ಇದೆ. ಮಮ ಹಸ್ತೆ ಅಂದ್ರೆ ನನ್ನಲ್ಲಿ ತುಂಬಾ ಹಣ ಇದೆ. ತೇನ ಭವಾನ್, ಆ ಹಣದಿಂದ ನೀನು ನೋಡಿ ಸರಿಯಾಗಿ ಗ್ರಹಿಸ್ಕೊಳ್ಳಿ, 25,000 ಸೈನಿಕರನ್ನ 12 ವರ್ಷ ಪರ್ಯಂತಂ, 12 ವರ್ಷ ಸಾಕುವಷ್ಟು. ನೋಡಿ ಅವನ ಹತ್ರ ಎಷ್ಟು ಹಣ ಇರಬಹುದು ಅಂತ. 25,000 ಸೈನಿಕರನ್ನ 12 ವರ್ಷ ಸಾಕುವಷ್ಟು ಹಣ ನನ್ನ ಹತ್ರ ಉಂಟು. ಅವರಿಗೆ ಆಹಾರವನ್ನು ಕೊಟ್ಟು ಪ್ರತಿನಿತ್ಯ, ಅವರಿಗೆ ವೇತನವನ್ನು ಕೊಟ್ಟು, ಅವರಿಗೆ ಶಸ್ತ್ರಾಸ್ತ್ರಗಳನ್ನು ಕೊಟ್ಟು, ಶಸ್ತ್ರಾಸ್ತ್ರ ತರಬೇತಿಯನ್ನು ಕೊಟ್ಟು, ಹೀಗೆ 12 ವರ್ಷ ಅವರನ್ನು ಸಾಕ್ಬಹುದು. 12 ವರ್ಷ ಸಾಕ್ಬಹುದು. 25 ಸಹಸ್ರ ಸೈನಿಕ, 25,000 ಸೈನಿಕರನ್ನು, ಅಷ್ಟು ಹಣ ಉಂಟು.
ಅದನ್ನ ನೀನು ತೆಗೆದುಕೊಳ್ಬೇಕು, ನಿಮ್ಮ ವಂಶತ್ವದು ತೆಗೆದುಕೊಳ್ಬೇಕು ಅಂತ ಹೇಳ್ತಾನೆ. ತದಾ ಪ್ರತಾಪ ಪ್ರೋವಾಚ ನೈತದ್ದನಂ ಸ್ವೀಕರ್ತುಂ ಅಹಮಿಚ್ಛಾಮಿ. ಇಲ್ಲ, ಈ ಹಣವನ್ನ ನಾನು ತೆಗೆದುಕೊಳ್ಳಲ್ಲ. ನೀನು ಗಳಿಸಿರುವಂತಹ ಹಣ ನಮ್ಮ ವಂಶದಲ್ಲಿ ನೀನು ಸೇವಕ ಆಗಿರಬಹುದು, ನಿನ್ನ ಪರಿಶ್ರಮಕ್ಕೆ ದೊರಕಿರುವಂತಹ ಒಂದು ಹಣ, ಅದು ನಾನು ತೆಗೆದುಕೊಳ್ಳಲ್ಲ ಎನ್ನುವುದಾಗಿ ತನಗೆ ಅವಶ್ಯಕತೆ ಇದ್ರೂ ಕೂಡ ಸಂಕೋಚವನ್ನು ವ್ಯಕ್ತಪಡಿಸ್ತಾನೆ. ಕೊಡು ನನಗೆ ಅಂತ ಹೇಳಲ್ಲ. ತನಗೆ ಅವಶ್ಯಕತೆ ಇದೆ ಆದ್ರೂ ಕೂಡ ಮಹಾರಾಣಾ ಪ್ರತಾಪ ಸಂಕೋಚವನ್ನು ಬಿಡುವುದಿಲ್ಲ. ಆಗ ಮುಂದುವರೆದು ಹೇಳ್ತಾನೆ ಮಹಾರಾಣಾ ಪ್ರತಾಪ, ಬೇಡ ನನಗೆ ಹಣ, ಕುತ್ರಾಪಿ ಗತ್ವಾ ಧನಂ ಸಂಗ್ರಹಿಷ್ಯಾಮಿ, ಎಲ್ಲಿಗಾದ್ರೂ ತೆರಳಿ ಅವರಿವರು ಕೊಟ್ಟದ್ದನ್ನ ಹಣವನ್ನ ಸಂಗ್ರಹಿಸಿ ಸೈನ್ಯವನ್ನ ಒಟ್ಟು ಮಾಡ್ತೇನೆ ಎನ್ನುವುದಾಗಿ ಹೇಳ್ತಾನೆ. ತದಾ ಭಾಮಾಶಾಹ ಪ್ರೋವಾಚ ನೈತद्धನಂ ಪರಕೀಯಂ ದೇಶ ರಕ್ಷಣಾರ್ಥಂ ಮಯ ಅರ್ಜಿತಮಿದಂ ಧನಂ ಯದಿ ಸಹಾಯಂ ಭವತಿ ತರ್ರಿ ಮಮ್ಮ ಜೀವನಂ ಸಾರ್ಥಕಂ ಭವೇತ್. ಮಹಾರಾಣಾ ಪ್ರತಾಪ, ನಿಮ್ಮ ವಂಶದ ಸೇವಕನಾಗಿ ಗಳಿಸಿದ ಹಣ ಇದು. ಈ ಹಣದ ಸಾರ್ಥಕತೆ ಹೇಗೆ ಬರುತ್ತೆ ಅಂತ ಕೇಳಿದ್ರೆ ಈ ದೇಶದ ರಕ್ಷಣೆಯನ್ನ ಮಾಡಿದ್ರೆ ಬರುತ್ತೆ. ನಾನು ಈ ದೇಶದ ರಕ್ಷಣೆಗೋಸ್ಕರವಾಗಿ, ಈ ದೇಶದ ರಕ್ಷಣೆಯ ಭಾರವನ್ನು ಹೊತ್ತಿರುವಂತ ನಿನಗೋಸ್ಕರ ಈ ಹಣವನ್ನು ಕೊಡ್ತಾ ಇದ್ದೇನೆ, ದಯವಿಟ್ಟು ಸ್ವೀಕರಿಸಬೇಕು, ಸಂಕೋಚ ಪಟ್ಟುಕೊಳ್ಬಾರದು ಅಂತ ಒತ್ತಾಯ ಪಡಿಸಿದಾಗ ಮಹಾರಾಣಾ ಪ್ರತಾಪ ಅದನ್ನು ಸ್ವೀಕರಿಸ್ತಾನೆ. ನನ್ನ ಜೀವನ ಸಾರ್ಥಕವಾಗುವುದು ನೀನು ಈ ಹಣವನ್ನ ಸ್ವೀಕರಿಸಿದ್ರೆ ಅಂತ. ವೃತ್ತಸ್ಯ ಭಾಮಾಶಾಸ್ಯ ವಚನಂ ಶ್ರುತ್ವ ಆನಂದೇನ ರಾಣಾ ಪ್ರತಾಪಸ್ಯ ಮನಃ ಕೃತಜ್ಞತಾ ಪೂರ್ಣಂ ಬಭೂವ ಸಹ ತದ್ ಬಹುಧನಂ ಸಂಪ್ರಾಪ್ಯ. ಮಹಾರಾಣಾ ಪ್ರತಾಪ ಭಾಮಾಶಾಹ ಅಷ್ಟು ಹೇಳಿದಾಗ ಒಪ್ಕೊಳ್ಳದೆ ಇರಲಿಕ್ಕೆ ಸಾಧ್ಯ ಆಗಲಿಲ್ಲ. ಆ ಸಂದರ್ಭದಲ್ಲಿ ಕೃತಜ್ಞತಾ ಪೂರ್ವಕವಾಗಿ ಮಹಾರಾಣಾ ಪ್ರತಾಪ ಆ ಎಲ್ಲ ಹಣವನ್ನ ಸ್ವೀಕರಿಸ್ತಾನೆ ಸೈನ್ಯ ಸಂಗ್ರಹಣೆ ಮಾಡುವುದಕ್ಕೋಸ್ಕರವಾಗಿ. ಇತಿಹಾಸದಲ್ಲಿ ಒಂದು ಮಾತು ಬರುತ್ತೆ, ದಾನಶೂರ ಕರ್ಣನ ನಂತರ ಒಬ್ಬ ದಾನಶೂರ ಇದ್ರೆ ಅದು ಭಾಮಾಶಾಹ ಎನ್ನುವುದಾಗಿ ಇತಿಹಾಸದ ಪುಟಗಳು ಹೇಳುತ್ತೆ. ಹೀಗೆ ಪರಾರ್ಥವಾಗಿ, ಸ್ವಾರ್ಥ ಏನೂ ಇಲ್ಲ, ಪರಾರ್ಥವಾಗಿ ಭಾಮಾಶಾಹ ಅಷ್ಟೊಂದು ಹಣವನ್ನ ಮಹಾರಾಣಾ ಪ್ರತಾಪನ ಒಂದು ಮೇಲಿನ ನಂಬಿಕೆಯಿಂದ, ರಜಪೂತರ ಮಾನ ಪ್ರಾಣವನ್ನ ರಕ್ಷಿಸಬೇಕು ಎನ್ನುವಂತಹ ಒಂದು ಇಚ್ಛೆಯಿಂದ ಅಷ್ಟು ಹಣವನ್ನ, ತಾನು ಗಳಿಸಿದಂತವಷ್ಟು ಹಣವನ್ನ ಕೊಡ್ತಾನೆ. ಮಹಾರಾಣಾ ಪ್ರತಾಪ ಅದನ್ನ ಕೃತಜ್ಞತಾಪೂರ್ವಕವಾಗಿ ಸ್ವೀಕರಿಸ್ತಾನೆ. ಅನ್ಯತೋಪಿ ವಿತ್ತಂ ಪ್ರಾಪ್ತಂ, ಬೇರೆ ಕಡೆಗಿಂದಲೂ ಕೂಡ ಹಣವನ್ನ ಸಂಗ್ರಹಿಸ್ತಾನೆ. ತತ್ಸರ್ವಂ ಉಪಯುಜ್ಯ ಸಹ ಮಹಾಸೈನ್ಯಂ ರಚಯಾಮಾಸ, ದೊಡ್ಡ ಸೈನ್ಯವನ್ನ ಆತ ರಚಿಸ್ತಾನೆ. ಅವರಿಗೆಲ್ಲ ತರಬೇತಿಗಳನ್ನು ಕೊಡ್ತಾನೆ, ಆಹಾರಗಳ ವ್ಯವಸ್ಥೆಯನ್ನು ಮಾಡ್ತಾನೆ, ಶಸ್ತ್ರಾಸ್ತ್ರಗಳ ವ್ಯವಸ್ಥೆಯನ್ನು ಮಾಡ್ತಾನೆ. ಒಟ್ಟಿನಲ್ಲಿ ತರಬೇತಿಯನ್ನ ನೀಡಿ ದೊಡ್ಡ ಸೈನ್ಯವನ್ನ ಮೊಘಲರ ವಿರುದ್ಧ ಹೋರಾಡುವುದಕ್ಕೋಸ್ಕರವಾಗಿ ಆತ ರಚಿಸ್ತಾನೆ. ರಾಣಾ ಪ್ರತಾಪ ಸ್ವಜನ್ಮಸ್ಥಾನಮೇವ ಪರಿತ್ಯಜ್ಯ ಗತವಾನ್ ಇತಿ ತಸ್ಯ ಶತ್ರವಃ ಪರಿಹಸಂತಿ ಸ್ಮ. ಇತಃ ಪರಂ ಪುನಃ ಸಹ ಯೋದ್ಧುಂ ಆಗಚ್ಚೇದಿತಿ ಸ್ವಪ್ನೇಪಿ ನ ಚಿಂತಯಂತಿ ಸ್ಮ. ಕಿಂತು ಮಹಾರಾಣಾ ಪ್ರತಾಪ ತೇಷಾಂ ನಿರೀಕ್ಷಾಂ ಮಿಥ್ಯಾ ಕೃತ್ವಾ ಪರಾಕ್ರಾಂತಾಂ ಸ್ವಕೀಯ ರಾಜ್ಯ ಸೀಮಾಂ ಅಸೀಮ ಪರಾಕ್ರಮೇಣ ಸ್ವಾಧೀನಾಂ ಕರ್ತುಂ ಅಭ್ಯಪತತ್. ಶತ್ರುಗಳೆಲ್ಲ ನಗ್ಗಾಡ್ತಾ ಇದ್ರು. ಮಹಾರಾಣಾ ಪ್ರತಾಪ ಆತನಿಗೆ ಬಿದ್ದಂತ ಪೆಟ್ಟು, ಈ ಒಂದು ಪೆಟ್ಟನ್ನು ಸಹಿಸಿಕೊಂಡು ಇನ್ನು ಮತ್ತೆ ಆತ ಇತ್ತ ಕಡೆ ತಲೆ ಹಾಕಿಯೂ ಕೂಡ ಮಲಗುವುದಿಲ್ಲ, ಓಡೋದಾತ ಎನ್ನುವುದಾಗಿ ಶತ್ರುಗಳೆಲ್ಲ ಆತನ ಕುರಿತಾಗಿ ಪರಿಹಸಂತಿ, ಉಪಹಾಸವನ್ನು ಮಾಡ್ತಾ ಇದ್ರಂತೆ. ಇನ್ನು ಮುಂದೆ ಆತ ಯುದ್ಧಕ್ಕೆ ಬರೋಲ್ಲ, ಯುದ್ಧದ ಹೆಸರು ಕೇಳಿದ್ರೆ ಆತ ಏನು ಬೆಚ್ಚಿ ಬೀಳ್ತಾನೆ. ಸ್ವಪ್ನದಲ್ಲೂ ಕೂಡ ಯುದ್ಧದ ಒಂದು ಸನ್ನಿವೇಶವನ್ನು ಕಂಡ್ರೆ ಆತ ನಿದ್ರೆಗೆಡ್ತಾನೆ, ಭಯಗೊಳ್ತಾನೆ ಎನ್ನುವುದಾಗಿ ಶತ್ರುಗಳು ಮಾತನಾಡಿಕೊಳ್ತಾ ಇದ್ರು. ಆದರೆ ಅವರೆಲ್ಲರ ನಿರೀಕ್ಷೆಯನ್ನ ಮೀರಿ ದೊಡ್ಡ ಸೈನ್ಯವನ್ನ ಸಂಗ್ರಹಣೆ ಮಾಡಿ ಒಟ್ಟುಗೂಡಿಸಿ ಶತ್ರುಗಳ ಮೇಲೆ, ಅಂದ್ರೆ ಮೊಘಲರ ಮೇಲೆ ಕಳೆದು ಹೋಗಿರುವಂತಹ ಯಾವ ಒಂದು ಕೋಟೆಗಳಿದೆಯೋ ಒಂದೊಂದೇ ಕೋಟೆಗಳನ್ನ ಆತ ವಶಪಡಿಸಿಕೊಳ್ಳಿಕ್ಕೆ ಪ್ರಯತ್ನಿಸಿದ.
ಹಲಬೀರ್, ರಾಣಾದೇವಿಯರ್, ಅಮಾಯತ್ತಿ, ಕಮಲಮೇಲ್, ದುರ್ಗಾ, ಉದಯಪುರ, ಹೀಗೆ ಒಟ್ಟು 32 ಕೋಟೆಗಳನ್ನ ಗೆದ್ದುಕೊಳ್ತಾನೆ. ಹಸ್ತಚ್ಯುತಾನ್ ರಾಜ್ಯಸ್ಯ ಭೂಪ್ರದೇಶಾನ್ ಏಕೈಕಮಪಿ ಕ್ರಮೇಣ ಜಿತ್ವ ವೈರಿರದಗೆ ಭೀತಿಂ ಉತ್ಪಾದಯಾಮಾಸ. ಮಹಾರಾಣ ಪ್ರತಾಪನ ಈ ಒಂದು ಶಕ್ತಿ ಪರಾಕ್ರಮವನ್ನ ನೋಡಿ ಅಕ್ಬರ್ ಮಹಾರಾಣ ಪ್ರತಾಪನ ಸುದ್ದಿಗೆ ಬರುವುದಿಲ್ಲ. ಮತ್ತೆ ಮಹಾರಾಣ ಪ್ರತಾಪನ ಗೊಡವೆಗೆ ಆತ ಬರುವುದೇ ಇಲ್ಲ. ಹಾಗೆ ಕಳೆದು ಹೋಗಿರುವಂತಹ ಶತ್ರುಗಳ ವಶವಾಗಿರುವಂತಹ ಒಂದೊಂದೇ ಕೋಟೆಗಳನ್ನ ಗೆದ್ದುಕೊಳ್ತಾನೆ. ಒಟ್ಟು 32 ಕೋಟೆಗಳನ್ನ ಗೆದ್ದುಕೊಳ್ತಾನೆ. ಹೀಗೆ ಗೆದ್ದುಕೊಳ್ತಾ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಏತಾವತಿ ಕಾಲೇ ಮಹತಿಂ ಕಷ್ಟ ಪರಂಪರಾಂ ಅನುಭೂಯ ಜರ್ಜರಿತ ತಸ್ಯ ದೇಹ ತಸ್ಯ ಪರಂ ತತಃ ಪರಂ ಮಹಾಂತಂ ಶ್ರಮಂ ಅನುಭವಿತುಂ ಸಮರ್ಥಃ ನಾಸೀತ್. ವಿಜಯಮಾಲಾಸು ಏಕೈಕಶಃ ತಸ್ಯ ಗ್ರೀವಾಯಾಂ ವಿರಾಜಮಾನಾಸು ಚಿತ್ತೋಡ ವಿಜಯಮಾಲಾ ಕಂಠಂ ನಾಲಂಚಕಾರ ಇತಿ ತಸ್ಯ ಅತೃಪ್ತಿ ಆಸೀತ್. ಹೀಗೆ ಒಂದೊಂದೇ ಕೋಟೆಗಳನ್ನ ಮಹಾರಾಣ ಪ್ರತಾಪನ ಸೈನ್ಯ ವಶಪಡಿಸಿಕೊಂಡು ಒಟ್ಟು 32 ಕೋಟೆಗಳನ್ನ ಗೆದ್ದುಕೊಳ್ತಾನೆ. ಕೈತಪ್ಪಿ ಹೋದಂತ ಎಲ್ಲ ತನ್ನ ರಾಜ್ಯದ ಭೂಪ್ರದೇಶಗಳನ್ನ ವಶಪಡಿಸಿಕೊಳ್ತಾ ಹೋಗ್ತಾನೆ. ಹೀಗೆ ಮುಂದುವರಿತಾ ಇರುವಂತಹ ಸಂದರ್ಭದಲ್ಲಿ ಒಂದು ಅತೃಪ್ತಿ ಆತನ ಹತ್ರ ಇತ್ತು. ಒಂದಿತ್ತು ಅತೃಪ್ತಿ. ಏನು ಅಂತಂದ್ರೆ ಚಿತ್ತೌಡ ಎನ್ನುವಂತಹ ಒಂದು ಕೋಟೆ ನನ್ನ ವಶವಾಗ್ಲಿಲ್ಲ ಎನ್ನುವಂತಹ ಒಂದು ಕೊರಗು ಕೊನೆಯವರೆಗೂ ಕೂಡ ಇತ್ತು. ಮೇವಾಡ ವಶವಾಗಿತ್ತು. ಚೀನಾದ ಗೋಡೆ ಏನ್ ನಾವು ನೋಡಿದೇವೋ ಆ ಗೋಡೆಯನ್ನ ಅಥವಾ ಅದರ ನಂತರದ ಆ ರೀತಿಯಾದಂತ ಗೋಡೆ ಇದ್ರೆ ಅದು ಮೇವಾಡದಲ್ಲಿದೆ. ನೋಡ್ಬೇಕು ಅದನ್ನು. ಅಂತಹ ಅದ್ಭುತವಾದಂತಹ ರಚನೆ ರಜಪೂತರ ಕೊಡುಗೆ ಈ ಜಗತ್ತಿಗೆ. ಹಾಗೆ ಚಿತ್ತೌಡ ಎನ್ನುವಂತಹ ಕೋಟೆ ರಜಪೂತರ ಸ್ವಾಭಿಮಾನದ ಸಂಕೇತವಾಗಿತ್ತು. ಅದು ವಶವಾಗಲಿಲ್ಲಲ್ಲ. ನನ್ನ ದೇಹದ ಕಸುವು ಶಕ್ತಿ ಕುಗ್ಗಿ ಹೋಗ್ತಾ ಇದೆ. ಇನ್ನು ಸ್ವಲ್ಪ ಕಾಲ ನನ್ನ ದೇಹದಲ್ಲಿ ಶಕ್ತಿ ಪರಾಕ್ರಮಗಳು ಇದ್ರೆ ನಾನು ಅದನ್ನು ವಶಪಡಿಸಿಕೊಳ್ತಾ ಇದ್ದೆ ಎನ್ನುವಂತ ಕೊರಗು ಮಹಾರಾಣ ಪ್ರತಾಪನಿಗೆ ಕೊನೆ ಕಾಲದಲ್ಲಿ ಇತ್ತು. ಸಹ ಮೇವಾಡಸ್ಯ ರಾಜ ಆಸೀತ್ ಕಿಂತು ದೇಹ ಪರಿತ್ಯಾಗ ಕಾಲೇ ಆತ್ಮನ ಪ್ರಶಿಕ್ಷಿತಾನ್ ಯುವಕಾನ್ ದೃಷ್ಟ ತೈಃ ಚಿತ್ತೌಡ ಪ್ರಾಪ್ತೋ ಪ್ರದತ್ತೆ ಆಶ್ವಾಸನೆ ಜಾತ ವಿಶ್ವಾಸ ನಿಶ್ಚಿಂತ ಬಭೂವ. ಆ ಕೊನೆಯ ಕಾಲ ಏನಾಯ್ತು ಅಂತಂದ್ರೆ ಮಹಾಪ್ರಸ್ಥಾನ. ಅದು 1597 ಜನವರಿ 19 ಮಹಾರಾಣ ಪ್ರತಾಪನ ಕೊನೆಯ ದಿನ. ಸುತ್ತಲೂ ಕೂಡ ಸೇರಿದ್ದಾರೆ. ಆತ ಮರಣಶೈಲಿಯಲ್ಲಿ ಮಲ್ಕೊಂಡಿದ್ದಾನೆ. ತನ್ನ ಮಗನನ್ನ ಸಮೀಪಕ್ಕೆ ಕರೆತಾನೆ. ಅಮರಸಿಂಹ ಅಂತ ಆತನ ಮಗ, ಹಿರಿಯ ಮಗ. ಆತನನ್ನ ಹಾಗೆ ಕೆಲ ಪ್ರಮುಖ ಸೈನಿಕರನ್ನ ಎಲ್ಲರನ್ನು ಕೂಡ ಹತ್ತಿರಕ್ಕೆ ಕರೆದು ಹೇಳ್ತಾನೆ, ನಾನು ಇನ್ನು ಹೆಚ್ಚು ಕಾಲ ಬದುಕೋಲ್ಲ, ಹೆಚ್ಚು ಸಮಯ ಬದುಕೋಲ್ಲ, ಮರಣ ಸಮೀಪಿಸಿದೆ ಅಂತ ನನಗೆ ಅರಿವಾಗಿದೆ. ಯಾವ ಸೂರ್ಯಾಂಕಿತವಾದಂತಹ ಧ್ವಜದ ಅಡಿಯಲ್ಲಿ ಕಳೆದು ಹೋಗಿರುವಂತ ನಮ್ಮ ಭೂಪ್ರದೇಶವು ರಜಪೂತರ ಸ್ವಾಭಿಮಾನದ ಯಾವ ಭೂಪ್ರದೇಶ ಇದೆಯೋ ಅದು ವಶವಾಗಿದೆ. ಸೂರ್ಯಾಂಕಿತ ಧ್ವಜದ ಅಡಿಯಲ್ಲಿ ಮೇವಾಡ ಮುಂತಾದಂಥ ಕೋಟೆಗಳು. ಆದರೆ ಚಿತ್ತೋಡ ಇದೊಂದು ಮಾತ್ರ ಮಂಗಲ್ಗಡ ಕೂಡ ವಶವಾಗಿರಲಿಲ್ಲ. ಈ 2-3 ಕೋಟೆಗಳು ಏನಿದೆಯೋ ಇದು ಮೊಘಲರ ಅಧೀನದಲ್ಲಿದೆ. ನೀವು ವಿಶೇಷವಾಗಿ ನೀನು ಅಮರಸಿಂಹ ಇದನ್ನ ವಶಪಡಿಸಿಕೊಳ್ತೀಯಾ ಎನ್ನುವಂತ ಭರವಸೆಯನ್ನು ನನಗೆ ನೀಡಿದ್ರೆ ನಾನು ನಿಶ್ಚಿಂತೆಯಿಂದ ಪ್ರಾಣ ಬಿಡ್ತೇನೆ ಅಂತ ಹುಲ್ಲಿನ ಹಾಸಿಗೆಯ ಮೇಲೆ ಮಲ್ಕೊಂಡು ಹೇಳ್ತಾನೆ. ಯಾಕೆಂತಂದ್ರೆ ಮಾಡಿದಂತ ಪ್ರತಿಜ್ಞೆ ಇತ್ತು. ಎಲ್ಲಿಯ ತನಕವಾಗಿ ಶತ್ರುವಶವಾಗಿರುವಂತಹ ಕೋಟೆಗಳು ಅಂತ ಕೊನೆಯ ತನಕವಾಗಿ ಆ ಪ್ರತಿಜ್ಞೆಯನ್ನು ಪಾಲಿಸ್ತಾನೆ ಆತ. ಯಾಕೆಂತಂದ್ರೆ ಸಂಪೂರ್ಣವಾಗಿ ವಶವಾಗಿರಲಿಲ್ಲ. ಹುಲ್ಲಿನ ಹಾಸಿಗೆಯ ಮೇಲೆ ಹಾಗೆ ಮಲ್ಕೊಂಡು ಹೇಳ್ತಾನೆ, ತಂದೆ ಚಿಂತೆಯನ್ನ ಬಿಡಿ, ನಿಮ್ಮ ಪ್ರತಿಜ್ಞೆಯನ್ನ ನಾನು ಪೂರ್ಣ ಮಾಡ್ತೇನೆ.
ಎನ್ನುವುದಾಗಿ ಮಹಾರಾಣಾ ಪ್ರತಾಪನ ಪುತ್ರನಾದಂಥ ಅಮರಸಿಂಹ ಹೇಳ್ತಾನೆ. ಈ ಉತ್ತರವನ್ನು ಕೇಳಿ ಮಹಾರಾಣಾ ಪ್ರತಾಪನ ತೇಜಸ್ವಿಯಾದಂಥ ಒಂದು ಕಂಗಳು ಇನ್ನಷ್ಟು ಹೊಳಪನ್ನ ಹೊಂದಿದವು. ಶಾಂತಿ ಸಮಾಧಾನದ ಕಳೆ ಆತನ ಕಣ್ಣಿನಲ್ಲಿ ಗೋಚರಿಸಿತು. ಒಟ್ಟಿನಲ್ಲಿ ಕೆಲವೇ ಗಳಿಗೆಯಲ್ಲಿ ಮಹಾರಾಣಾ ಪ್ರತಾಪ ಭಾರತ ಮಾತ್ರೆಯ ವರಪುತ್ರ, ವೀರಪುತ್ರ ನ ಹಸುವು ಅಥವಾ ಪ್ರಾಣವು ಸ್ವರ್ಗದಲ್ಲಿ ಲೀನವಾಯಿತು. ಮಹಾಜ್ಯೋತಿಯೊಂದು ಆರಿತು. 1597 ಜನವರಿ 29 ಮರಣವನ್ನು ಹೊಂದಿದಂತ ಒಂದು ದಿನ. ಹೀಗೆ ಮಹಾರಾಣಾ ಪ್ರತಾಪಸ್ಯ ಮನೋಕಾಮನಾಂ ಪೂರಯಾಮಾಸ. ಆತನ ಪುತ್ರನಾದಂತ ಅಮರಸಿಂಹ ಮಹಾರಾಣಾ ಪ್ರತಾಪನ ಇಚ್ಛೆಯನ್ನ ನೆರವೇರಿಸ್ತಾ ಅಂತ ಈ ಒಂದು ಇತಿಹಾಸ ಏನು ನಮ್ಮ ಪಾಠದಲ್ಲಿ ಹೇಳಿದೆ. ಅದರ ನಡೆದಂತ ಘಟನೆ ನಂತರದಲ್ಲಿ ಬೇರೆ ಇದೆ. ಮೊಘಲರಿಗೆ ಆತ ಶರಣಾಗ್ತಾನೆ. ಆಗ ರಜಪೂತರು ರಾಜಸ್ಥಾನವನ್ನ ತೊರೆದು ಉತ್ತರ ಪ್ರದೇಶ ಇತ್ಯಾದಿಗಳಿಗೆ ತೆರಳುತ್ತಾರೆ. ಅವರು ಬೇಸರಗೊಂಡು, ಅಮರಸಿಂಹನ ಈ ಒಂದು ನಡೆಯನ್ನ ಬೇಸರಗೊಂಡು ಅವರು ತೆರಳುತ್ತಾರೆ. ಇವತ್ತಿಗೂ ಕೂಡ ಈ ರಜಪೂತರೊಂದಿಗೆ, ರಾಜಸ್ಥಾನದಲ್ಲಿರುವಂತಹ ರಜಪೂತರೊಂದಿಗೆ ಅವರು ಸಂಬಂಧಗಳನ್ನ, ವಿವಾಹಾದಿ ಸಂಬಂಧಗಳನ್ನ ಬೆಳೆಸುವುದಿಲ್ಲ. ಅಷ್ಟೊಂದು ಸ್ವಾಭಿಮಾನದಿಂದಲೇ ಅವರು ಮುಂದೆ ಬಾಳಿ ಬದುಕ್ತಾರೆ. ಇರಲಿ, ಮಹಾರಾಣಾ ಪ್ರತಾಪ ಸಿಂಹಸ್ಯ ದೇಶಭಕ್ತಿ ಹಿತತ ಸ್ವಾತಂತ್ರ್ಯ ಸಮರೆ ಯೋಗದಾನಂ ಸದಾ ಸ್ಮರಣೀಯಂ. ಮಹಾರಾಣಾ ಪ್ರತಾಪನ ಯಾವ ಒಂದು ಕೊಡುಗೆ ಇದೆಯೋ, ದೇಶಭಕ್ತಿ ಇದೆಯೋ, ಆತನ ಈ ಒಂದು ಸ್ವಾಭಿಮಾನ ಇದೆಯೋ, ಅದು ನಮಗೆ ಜೀವನದುದ್ದಕ್ಕೂ ಕೂಡ ಪಾಠ. ತಸ್ಯ ಆತ್ಮೀಯ ಅಶ್ವಃ ಚೇತಕೋಪಿ ಸ್ಫೂರ್ತಿದಾಯಕ. ಮಹಾರಾಣಾ ಪ್ರತಾಪನ ಮನಸ್ಸಿನಂತೆ ವರ್ತಿಸುವಂತಹ ಯಾವ ಚೇತಕ ಕುದುರೆ ಇದೆಯೋ ಅದು ಕೂಡ ಸ್ಫೂರ್ತಿಯ ಒಂದು ವಿಷಯ. ಆದ್ದರಿಂದ ಮಹಾರಾಣಾ ಪ್ರತಾಪನ ಹಾಗೂ ಚೇತಕದ ಈ ಒಂದು ಕೊಡುಗೆಯನ್ನ ಸ್ಮರಿಸಿ ನಮ್ಮ ಭಾರತ ಸರ್ವಕಾರವು, ಭಾರತ ಗಣರಾಜ್ಯೇನ ಅಸ್ಯ ಸ್ಮೃತೌ ಮುದ್ರಾ. ಮಹಾರಾಣಾ ಪ್ರತಾಪನ ನೆನಪಿನಲ್ಲಿ ಮುದ್ರೆ ನಾಣಕಂ ಅಪಿ ಪ್ರಕಾಶಿತಂ, ಅಂಚೆ ಚೀಟಿಯನ್ನ ಹೊರತಂದಿತು, ನಾಣ್ಯಗಳನ್ನ ಹೊರತಂದಿತು. ಅಷ್ಟೇ ಅಲ್ಲದೆ ಮಹಾರಾಣಾ ಪ್ರತಾಪನ ಒಂದು ಕೊಡುಗೆಯನ್ನ ಲಕ್ಷಿಸಿ ವೀರಸ್ಯ ಮಹಾರಾಣಾ ಪ್ರತಾಪ ಸಿಂಹಸ್ಯ ಏವ ಆರೂಢಚೇತಕ ವಿಗ್ರಹ ಸಂಸದೀಯ ಭವನಸ್ಯ ಪುರತಃ ಸಂಸ್ಥಾಪಿತಃ. ಸೋಮನಾಥ್ ಚಟರ್ಜಿಯವರು ಮಹಾರಾಣಾ ಪ್ರತಾಪನ ಒಂದು ಪ್ರತಿಮೆಯನ್ನ, ಲೋಹದ ಪ್ರತಿಮೆಯನ್ನ ನಮ್ಮ ಸಂಸತ್ತಿನ ಎದುರುಗಡೆ ನಿರ್ಮಾಣಗೊಳಿಸ್ತಾರೆ, ಅದನ್ನು ಉದ್ಘಾಟನೆ ಮಾಡ್ತಾರೆ. ಒಟ್ಟಿನಲ್ಲಿ ನಮ್ಮ ಸಂಸತ್ ಭವನದ ಎದುರುಗಡೆ ಲೋಹದ ಪ್ರತಿಮೆ, ಚೇತಕದ ಮೇಲೆ ಕುಳಿತುಕೊಂಡಿರುವಂತಹ ವೀರಾದಿ ವೀರನಾದಂತ ಮಹಾರಾಣಾ ಪ್ರತಾಪನ ಪ್ರತಿಮೆಯನ್ನ ಕಾಣಬಹುದು. ಹೀಗೆ ನಮ್ಮ ಭಾರತ ಸರ್ಕಾರವು ಮಹಾರಾಣಾ ಪ್ರತಾಪನ ಕೊಡುಗೆಯನ್ನ ಸ್ಮರಿಸಿ ಅಂಚೆ ಚೀಟಿಗಳನ್ನ ಹೊರತಂದಿತು, ನಾಣ್ಯಗಳನ್ನ ಮುದ್ರಿಸಿತು, ಹಾಗೆ ಲೋಹದ ಪ್ರತಿಮೆಯನ್ನ ಸಂಸತ್ ಭವನದ ಮುಂದೆ ಸ್ಥಾಪಿಸಿತು. ಏತಾದೃಶ ದೇಶಭಕ್ತಾಃ ಪುರ ಭಾರತೆ ಆಸನ್ ಅದ್ಯಾಪಿ ವರ್ತಂತೆ, ಅತಃ ವಯಂ ಅಪಿ ಏತಾದೃಶಾನಾಂ ಚರಿತಂ ಪಠಿತ್ವಾ ದೇಶಭಕ್ತಾಃ ಭವೇಮ. ಯಾವಾಗ ಈ ದೇಶದ ಮೇಲೆ ಆಕ್ರಮಣಗಳು, ಅತ್ಯಾಚಾರಗಳು ನಡೆಯಿತೋ ಆಗೆಲ್ಲ ಇಂಥ ವೀರ ಪುರುಷರು ಬಂದು ಆ ಒಂದು ಅತ್ಯಾಚಾರಗಳನ್ನ, ಅಕ್ರಮಗಳನ್ನ, ಹಾಗೆ ತೊಂದರೆಯನ್ನ ನೀಗಿಸಿದರು. ಇಂತಹ ಒಂದು ವ್ಯಕ್ತಿಗಳನ್ನ ಹೆಸರಿಸುವುದಿದ್ರೆ ಶಿವಾಜಿ ಮುಂತಾದಂಥವರು ಬರ್ತಾರೆ. ಇವರೆಲ್ಲರನ್ನ ನಾವು ಸ್ಮರಿಸಬೇಕು, ಇವರ ಕೊಡುಗೆಗಳನ್ನ ಸ್ಮರಿಸಬೇಕು. ನಾವು ಇತಿಹಾಸದಲ್ಲಿ ಓದ್ತೇವೆ ಸ್ವಾತಂತ್ರ್ಯ ಸಂಗ್ರಾಮ ಅಂತ, ಆದ್ರೆ 15ನೇ ಒಂದು ಶತಮಾನದಲ್ಲೇ ಈ ದೇಶದ ಮೇಲೆ ಆಗಿರುವಂತಹ ಯಾವ ಒಂದು ಆಕ್ರಮಣ ಇದೆಯೋ, ವಿದೇಶಿ ಆಕ್ರಮಣ, ಮೊಘಲರ ಒಂದು ಆಕ್ರಮಣ ಇದೆಯೋ, ಅದನ್ನ ಸಮರ್ಥವಾಗಿ ಎದುರಿಸಿದವನು, ಕೊನೆಯ ತನಕವಾಗಿ ಮೊಘಲರಿಗೆ ತಲೆಬಾಗದೆ ಉಳಿದು ಹೆಚ್ಚಿನ ಒಂದು ತನ್ನ ಭೂಭಾಗವನ್ನ ಗೆದ್ದಿ ತೋರಿಸಿದವನು ಮಹಾರಾಣಾ ಪ್ರತಾಪ. ಹೀಗೆ ಸ್ವಾತಂತ್ರ್ಯದ ಭಾಗ್ಯ ರವಿ ಮಹಾರಾಣಾ ಪ್ರತಾಪ. ತ್ಯಾಗ, ಬಲಿದಾನ, ಶೌರ್ಯ, ಸಾಹಸಗಳಿಗೆ ಮತ್ತೊಂದು ಹೆಸರು ಮಹಾರಾಣಾ ಪ್ರತಾಪ.
ಇಂತಹ ಒಂದು ವೀರ ಚರಿತೆಯನ್ನ ನೀವು ಅರಿತುಕೊಳ್ಬೇಕು, ಓದಬೇಕು, ಅದರಿಂದ ಸ್ಫೂರ್ತಿಗೊಳ್ಳಬೇಕು ಎನ್ನುವುದಾಗಿ ಈ ಒಂದು ಪಾಠದ ಆಶಯ. ನಮಸ್ಕಾರ.